ತಂದೆಯ ಹತ್ರ ಓಡಲ್ಲ, ಅಕ್ಕನ ಹತ್ರ ಓಡಲ್ಲ, ಅಣ್ಣನ ಹತ್ರ ಓಡಲ್ಲ, ಫ್ರೆಂಡ್ಸ್ ಹತ್ರ ಓಡಲ್ಲ. ಕೆಳಗೆ ಬಿದ್ದಾಗ ಅವನು ತನ್ನ ತಾಯಿನ ಬಳಿಗೆ ಓಡಿ ಹೋಗುತ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. It is a nature of every Christian believer. It is a nature of every Christian believer. ಪ್ರತಿಯೊಂದು ವಿಶ್ವಾಸಿಯ ಒಂದು ಸ್ವಭಾವ ಇದಾಗಿದೆ. ನಾವು ಲೋಕದಲ್ಲಿ ಬಹಳ ಸಾರಿ ಸಾಧಿಸಕ್ಕೆ ಹೋಗ್ತೀವಿ, ಕೆಲ್ಸಕ್ಕೆ ಹೋಗ್ತೀವಿ, ಎಕ್ಸಾಮ್ಗೆ ಹೋಗ್ತೀವಿ, ಬಿಸ್ನೆಸ್ ಮಾಡಕ್ಕೆ ಹೋಗ್ತೀವಿ, ಹುಡುಗಿ ನೋಡಕ್ಕೆ ಹೋಗ್ತೀವಿ, ಹುಡುಗ ನೋಡಕ್ಕೆ ಹೋಗ್ತೀವಿ, ಅದು ಇದಂತ ಜಮೀನು ತಗೊಳಕ್ಕೆ ಹೋಗ್ತೀವಿ. ಲೋಕದಲ್ಲಿ ಬಹಳ ಸಾರಿ ನಾವು ಸ್ನೇಹಿತರ ಜೊತೆ ಹೋಗ್ತೀವಿ, ನಮಗೆ ಪರೀಕ್ಷೆ ಆದವರ ಜೊತೆಗೆ ಹೋಗ್ತೀವಿ. ಆದರೆ ಅವಾಗೆಲ್ಲ ದೇವರನ್ನ ನೆನೆಸಲ್ಲ ಕೆಲವರು. ಆದರೆ ಖಂಡಿತವಾಗಲೂ ಒಂದು ಪರಿಸ್ಥಿತಿಯಲ್ಲಿ ನಾವು ದೇವರ ಹತ್ರ ಓಡಿ ಬರ್ತೀವಿ. ಯಾವಾಗ ಅಂತಂದ್ರೆ ಮಗ ಕೆಳಗೆ ಬಿದ್ದು ಗಾಯದೊಂದಿಗೆ ಓಡಿ ಬರುವ ರೀತಿಯಲ್ಲಿ ನಮ್ಮ ಪರಿಸ್ಥಿತಿಯಲ್ಲಿ ಕಷ್ಟ, ಕಣ್ಣೀರು, ವೇದನೆ, ಸಂಕಟಗಳಲ್ಲಿ ಕಷ್ಟಗಳಲ್ಲಿ ಸಿಲುಕಿ ಬೀಳುವಾಗ ನಾವು ದೇವರ ಬಳಿಗೆ ಓಡಿ ಬರುವವರಾಗಿರುತ್ತೀವಿ. ಆ ದೇವರ ಬಳಿಗೆ ನಾವು ಓಡಿ ಬರುವಾಗ ಕರ್ತನ ವಾಕ್ಯವು ಹೇಳುತ್ತದೆ, ನೀನು ಚಿಕ್ಕ ವಯಸ್ಸಲ್ಲಿ ಕೆಳಗೆ ಬಿದ್ದು ಗಾಯ ಮಾಡಿಕೊಂಡು ನಿಮ್ಮ ಅಮ್ಮನ ಹತ್ರ ಓಡಿ ಹೋದಾಗ ನಿಮ್ಮ ಅಮ್ಮ ನಿನ್ನನ್ನು ಹೆಂಗೆ ತಪ್ಪಿಕೊಂಡು ಸಂತೈಸಿದಲೋ ಅದೇ ರೀತಿಯಲ್ಲಿ ನಿನ್ನ ಕಷ್ಟದ ಕಾಲದಲ್ಲಿ ನಾನು ನಿನ್ನ ಸಂತೈಸುತ್ತೇನೆ ಎಂಬುದಾಗಿ ಕರ್ತನ ವಾಗ್ದಾನ ಮಾಡ್ತಾ ಇದ್ದಾರೆ. Our God will comfort us in all our situations, in all our pains, in all our struggles, in all our challenges, in all our disappointments. As we go run back to the Lord. ಒಂದು ವ್ಯಕ್ತಿ ಕಷ್ಟ ಬಂದಾಗ ಅವನ ಬಾಯಲ್ಲಿ ಅಯ್ಯೋ ಅಣ್ಣಲ್ಲ. ಒಂದು ವ್ಯಕ್ತಿ ಕಷ್ಟದಲ್ಲಿ ಬಂದಾಗ ದೇವರ ಅಂದ್ರೆ ವಿಶ್ವಾಸಿ ಅಂದ್ರೆ ಒಂದು ವ್ಯಕ್ತಿ ಕಷ್ಟ ಬಂದಾಗ ಅಮ್ಮ ಅಂತಾನೆ, ತುಳು ಯಾರಾவது ಎತ್ತದು ಅಮ್ಮ ಅಂತಾನೆ. ಅದೇ ರೀತಿಯಾಗಿ ಇಟ್ ಇಸ್ ಅ ನೇಚರ್. ಒಂದು ವಿಶ್ವಾಸಿ ಕಷ್ಟ ಕಾಲದಲ್ಲಿ ವಾಕ್ಯ ಹೇಳುತ್ತದೆ, ನನ್ನನ್ನು ನೋಡಿ ಮೊರೆಯಿಡು, ನಾನು ನಿನ್ನ ಬಿಡಿಸುತ್ತೇನೆ, ನೀ ನನ್ನನ್ನು ಕೊಂಡಾಡುವೆ. ಕರಗಳ ತಟ್ಟಿ ದೇವರ ನಾಮಕ್ಕೆ ಮಹಿಮೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ತಾಯಿ ಮಗುವನ್ನು ಸಂತೈಸೋ ಪ್ರಕಾರ ನಾನು ನಿನ್ನ ಸಂತೈಸುತ್ತೇನೆ. ಹಲ್ಲೆಲೂಯಾ. ನೋಡಿ, ದೇವರು ತನ್ನನ್ನ ತಾಯಿನ ಸ್ವಭಾವಕ್ಕೆ ಹೋಲಿಸಿ ಮಾತಾಡ್ತಾನಂತಂದ್ರೆ ವಾಟ್ ಈಸ್ ಅ ಗ್ರೇಟ್ ಮ್ಯಾನ್. ದೇವರ ತಾಯಿನ ಸ್ಥಾನ ಎಂತ ದೊಡ್ಡದು ನೋಡ್ರಿ. ದೇವರು ತನ್ನ ಸಂತೈಸುವಿಕೆಯನ್ನ ನಮಗೆ ತೋರ್ಪಡಿಸುವುದಕ್ಕೆ, ಅರ್ಥ ಮಾಡಿಸುವುದಕ್ಕೆ ತಾಯಿಯನ್ನ ಹೋಲಿಸಿ ಮಾತಾಡ್ತಾನೆ. ನಾನು ತಾಯಿ ತರ ಕಣಪ್ಪ, ತಾಯಿ ತರ ನಿನ್ನ ಸಂತೈಸ್ತೀನಿ. ದೇವರು ತಾಯಿಗೆ ತನ್ನನ್ನು ಹೋಲಿಸಿ ಮಾತಾಡುವುದಾದ್ರೆ ಆ ತಾಯಿನ ಸ್ಥಾನ ಅದು ಬಹಳ ದೊಡ್ಡದು. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದು ವಿಷಯ, ನಾವು ಡಾಕ್ಟರ್ ಆಗಬೇಕಂತಂದ್ರೆ ಕಾಲೇಜಿಗೆ ಹೋಗಿ ಡಾಕ್ಟರ್ ಆಗ್ತೀವಿ. ಇಂಜಿನಿಯರ್ ಆಗಬೇಕಂದ್ರೆ ಕಾಲೇಜಿಗೆ ಹೋಗಿ ಇಂಜಿನಿಯರ್ ಆಗ್ತೀವಿ. ಪೊಲೀಸ್ ಅಧಿಕಾರಿ ಆಗಬೇಕಂದ್ರೆ ಟ್ರೈನಿಂಗ್ ಹೋಗಿ ಇಂಟರ್ವ್ಯೂಗೆ ಹೋಗಿ ನಾವು ಪೊಲೀಸ್ ಆಗ್ತೀವಿ, ಎಲ್ಲ ಆಗ್ತೀವಿ. ಆದರೆ ತಾಯಿ ಆಗುವಂಥ ಸ್ಥಾನ ನೀವು ಎಲ್ಲ ಸ್ಕೂಲಲ್ಲಿ ಹೋಗಿ ನಾನು ಇನ್ಮೇಲೆ ನನಗೆ ತಾಯಿಯಿಂದ ಸರ್ಟಿಫಿಕೇಟ್ ಕೊಡಿ ಸರ್ ಅನ್ನಕ್ಕಾಗಲ್ಲ. ಅದು ದೇವರ ವರ, ದೇವರು ಕೊಟ್ಟಿರುವ ಸ್ಥಾನ. ದೇವರು ಸ್ಥಾನ ಕೊಟ್ಟಿರುವುದಾದ್ರೆ ಸ್ಥಾನದ ಒಳಗಡೆ ಜವಾಬ್ದಾರಿ ಕೊಟ್ಟಿರ್ತಾನೆ. ಹಲ್ಲೆಲೂಯಾ. If somebody has given you their position, they will also has given you the responsibility, right? ಒಂದು ಸ್ಥಾನ ದೇವರು ನಿಮಗೆ ಕೊಟ್ಟಿದ್ದರೆ ಆ ಸ್ಥಾನದಲ್ಲಿ ನಿಮಗೆ ಇರಬೇಕಾದಂಥ ಗುಣಲಕ್ಷಣಗಳು, ಸ್ವಭಾವಗಳನ್ನು ಕರ್ತನ ಕೊಟ್ಟಿರ್ತಾನೆ. ನಮ್ಮ ಊರಲ್ಲಿ ಒಂದು ಗಾದಿ ಹೇಳ್ತಾರೆ, ತಾಯಂತೆ ಮಗು, ದಾರದಂತೆ ಸೀರೆ. ದಾರದಂತೆ ಸೀರೆ, ತಾಯಂತೆ ಮಗು. ಇದು ನಿಜಾನ ಸುಳ್ಳ? ನಿಜಾನ ಸುಳ್ಳ? 100ಕ್ಕೆ 100 ನಿಜ. ಎಷ್ಟು ನಿಜ? ಅದನ್ನ ದೇವರ ಒಂದು ಸ್ಟೈಲಲ್ಲಿ ಹೇಳ್ಬೇಕಂತಂದ್ರೆ ನನ್ನ ಜೊತೆ ಸೇರಿ ಹೇಳಿ, ನಿಜ ನಿಜವಾಗಲೂ ನಿಜ. ಹಲ್ಲೆಲೂಯಾ. ಸ್ವಾಮಿ ಹೇಳ್ತಾರೆ, ನಾನು ನಿಮಗೆ ನಿಜ ನಿಜವಾಗ್ಲೂ ಹೇಳ್ತೇನೆ. ಅಂದ್ರೆ ಏನ್ತಿಗೆ ನಿಜ ನಿಜ ಅಂತಂದ್ರೆ ಈ ಮಕ್ಕಳು ನಂಬಲ್ಲ ಅಂತ. ಅದಕ್ಕೆ ನಿಜ ನಿಜವಾಗಲೂ ಅಂತ ಸ್ವಾಮಿ ಹೇಳಿರೋದು. ನಾನು ನಿಮ್ಗೆ ಹೇಳ್ತೇನೆ,
ತಾಯಂತೆ ಮಗಳು, ದಾರದಂತೆ ಸೀರೆ ಎಂದು ಸಭೆಯೇ ನಿಮಗೆ ನಿಜ ನಿಜವಾಗಲೂ ಹೇಳುತ್ತೇನೆ. ಹಲ್ಲೆಲೂಯ, ಹಲ್ಲೆಲೂಯ. ಅದು ಹೆಂಗೆ ಹೇಳ್ತೀರಾ ಅಂತೀರಾ? ಚಿಕ್ಕ ಮಕ್ಕಳಾಗಿರುವಾಗ ಹಂಗಿರಲ್ಲ, ಚಿಕ್ಕ ಮಕ್ಕಳಾಗಿರುವಾಗ ಹಂಗಿರಲ್ಲ. ಹಲ್ಲೆಲೂಯ. ಆದ್ರೆ ಬೆಳೆದು ಬರ್ತಾ 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 ಯೂತಲ್ಲಿ ಕೂಡ ಹಂಗಿರಲ್ಲ. ನಾನು ನಮ್ಮ ಅಮ್ಮನ ಥರ ಇಲ್ಲಪ್ಪ, ನಾನು ನಮ್ಮ ಅಮ್ಮನ ಥರ ಇಲ್ಲಪ್ಪ ಅಂತಾರೆ. ಆದರೆ 20 ವಯಸ್ಸು 25 ವಯಸ್ಸು ಬಂದ್ಬಿಟ್ರೆ ಆಟೋಮೆಟಿಕ್ ಚೇಂಜು. ಅದು 40 ವಯಸ್ಸು ಬಂದ್ಬಿಟ್ರೆ ಜೆರಾಕ್ಸ್ ಕಾಪಿ ಇಲ್ಲ, ಸ್ಕ್ಯಾನ್ ಕಾಪಿ ಆಗ್ಬಿಡ್ತದೆ. ಹಲ್ಲೆಲೂಯ, ಹಲ್ಲೆಲೂಯ. ನಮ್ಮ ಅತ್ತೆ ಇಲ್ಲಿದ್ದಾರೆ, ಅವ್ರಿಗೆ ಕನ್ನಡ ಅರ್ಥ ಆಗಲ್ಲ, ಅದರಿಂದ ಧೈರ್ಯವಾಗಿ ಹೇಳ್ಬೋದು. ಅರ್ಥ ಆಗತ್ತೆ ಅವ್ರಿಗೆ. ನಮ್ಮ ಅತ್ತೆ ಮನೆಗೆ ನಾನು ಹೋಗುವಾಗ ಅಲ್ಲಿ ಅಳಿಯ ಮನೆಗೆ ಹೋದರೆ ಸ್ಪೆಷಲ್ ಫುಡ್ ಇರ್ತದೆ. ಮಟನು, ಫಿಶ್ಶು 100% ಬಂದ್ಬಿಡ್ತದೆ. ಫಿಶ್ಶು ಫ್ರೈ, ಫಿಶ್ಶು ತುಂಬ ಇಷ್ಟ. ನಿಜ ಹೇಳ, ನನಗೆ ಕಾಫಿ ಮಾಡಿ ಕೊಡೋಕ್ಕೆ ಎಷ್ಟೋ ಜನ ಸರ್ಕಸ್ ಮಾಡ್ತಾರೆ. ಎಲ್ಲರೂ ಹೇಳ್ತಾರೆ, ಯಾಕೆ ನನ್ನ ಮಗಳೇ ಹೇಳ್ತಾರೆ, ನಮ್ಮ ಮಗಳು ಹೇಳ್ತಾರೆ, ನಮ್ಮ ವೈಫ್ ಹೇಳ್ತಾರೆ, ದಿನ ಕಾಫಿ ಮಾಡಿ ಕೊಡುವಾಗ ನೀವು ನೋಡ್ತಾ ಇರ್ತಾರೆ, ಚೆನ್ನಾಗಿದೆ ಅಂತಾರೆ. ಆದರೆ ದೇವರ ಸಾಕ್ಷಿಯಾಗಿ ಹೇಳ್ತೀನಿ, ಈ ಪ್ರಪಂಚದಲ್ಲಿನೇ ನಾನು ತುಂಬ ತುಂಬ ಇಷ್ಟಪಟ್ಟು ಕುಡಿಯುವಂಥ ಕಾಫಿ ಯಾವುದು ಗೊತ್ತಾ? ನಮ್ಮ ಅತ್ತೆ ನಮಗೆ ಮಾಡಿಕೊಡುವಂಥ ಕಾಫಿ. ಇದುವರೆಗೂ ನಾನು ಕಾಫಿ ಲವರ್ ಆಗಿ ಜಾಸ್ತಿ ಆಗಿದ್ದು ಅದು ನಾನು ಫಸ್ಟ್ ಎಲ್ಲ ಸನ್ರೈಸ್ ಕಾಫಿ ಕುಡಿತಿದ್ದೆ. ಆದರೆ ಕಾಫಿ ಗ್ರೈಂಡ್ ಮಾಡಿರುವಂಥ ಕಾಫಿ ಕುಡಿಯುವಂಥ ಕಾಫಿ ಬೀನ್ ಕಾಫಿ ಲವರ್ ಆಗಿ ನಾನು ಬದಲಾಗಿದ್ದು ನಮ್ಮ ಅತ್ತೆ ಮಾಡಿಕೊಡುವಂಥ ಕಾಫಿನಲ್ಲಿ. ಸೂಪರ್ ಕಾಫಿ, ನಂಬರ್ 1 ಕಾಫಿ ಅವರೇ ಮಾಡಿಕೊಡೋದು. ಏನೋ ಹಲ್ಲೆಲೂಯ. ನಾನು ಹೋದರೆ ಮನೆಯಲ್ಲಿ ಫುಲ್ ಸ್ಪೆಷಲೇ. ಅಲ್ಲಿ ಮಟನ್ ಬಂದ್ಬಿಡ್ತದೆ, ಫಿಶ್ ಬಂದ್ಬಿಡ್ತದೆ. ಅದು ಈ ಅಂಜಲ್ ಫಿಶ್, ವಂಜರ ಮೀನು ಅಂತಾರಲ್ಲ, ಈ ಅಂಜಲ್ ಫಿಶ್ ಫ್ರೈ ಕಂಪಲ್ಸರಿ ಇದ್ದೇ ಇರ್ತದೆ. ಆದರೆ ಫಿಶ್ ಫ್ರೈ ಕೊಡುವಾಗ ಮೊದಲು 2 ಪೀಸ್ ಇಡುವಾಗ ನಾನು ಖುಷಿಯಾಗಿ ತಿಂತೀನಿ, ಇನ್ನೊಂದು ಪೀಸ್ ಇಟ್ಟರೆ ಚೆನ್ನಾಗಿರ್ತಲ್ಲ ಅಂತ. ಅವ್ರು 3ನೇ ಪೀಸು, 4ನೇ ಪೀಸು, 5ನೇ ಪೀಸ್ ಇಟ್ಟಾಗ ಅದು ಹೊಟ್ಟೆ ತುಂಬ ಹೋಗ್ಬಿಡ್ತದೆ. 6ನೇ ಪೀಸ್ ಇಡಕ್ಕೆ ಬಂದಾಗ ನಾನು ಹೇಳ್ತೀನಿ, ಅತ್ತೆ ಸಾಕತ್ತೆ, ಬೇಡ ಅತ್ತೆ ಅಂದರೆ, ಅಯ್ಯೋ ದೇವ ತಿನ್ನಿ, ಬೇರೆ ಯಾರಿದನ್ನು ತಿನ್ನಲ್ಲ, ತಿನ್ರಿ ಅಂತಾರ. ಇದೇನಲ್ಲ ಹಿಂಗಂತಾರಲ್ಲ ಬಿಟ್ಟು ಈ ತಿನ್ನಿ ದೇವ, ಬೇರೆ ಯಾರು ತಿನ್ನಲ್ಲ. ಆಮೇಲೆ ಮಟನ್ ಪೀಸ್ ಅತ್ತೆ, ಮಟನ್ ಸಾಕು ಅಂತಂದರೆ, ಅಯ್ಯೋ ದೇವ ತಿನ್ನಿ, ಬೇರೆ ಯಾರು ತಿನ್ನಲ್ಲ. ನಾನು ನಮ್ಮ ಮಿಸ್ಸಸ್ ಹೇಳೋದು ಏನಂದರೆ, ತಿನ್ರಿ ಅಂತ ಅವ್ರು ಹೇಳೋದು ಚೆನ್ನಾಗಿದೆ, ಆದರೆ ಬೇರೆ ಯಾರು ತಿನ್ನಲ್ಲ, ನೀವು ತಿನ್ರಿ ಅಂದರೆ ಇದು ಹೆಂಗೆ ಅಂತಾರಲ್ಲ ಅಂತ ನಾನು ನನ್ನ ಹೆಂಡತಿ ಹತ್ರ ಸುಮಾರು ಸತಿ ಹೇಳುವೆನು. ಆದರೆ ನನ್ನ ಹೆಂಡತಿಗೆ 40 ಕ್ರಾಸ್ ಆಗಿ ಬಂದಿದೆ ನೋಡ್ರಿ. ಈಗ ಮಕ್ಕಳಿಗೆ ಊಟ ಹಾಕುವಾಗ, ಜೋಶ ತಿನ್ನೋ ಅಂತ ಹಾಕುವಾಗ ಮಮ್ಮಿ ಸಾಕು ಅಂದರೆ, ಬೇರೆ ಯಾರು ತಿನ್ನಲ್ಲ, ನೀನು ತಿನ್ನೋ ಅಂದ. ಆಹಾ, ಇದು ನಾವು ಎಲ್ಲೋ ಕೇಳ್ದಂಗೆ ಇದೆಯಲ್ಲ ಅಂತಂದ್ರೆ, ಎಲ್ಲಿ ಕೇಳಿರೋದು ಇದು? ನಾವು ಮತ್ತೆ ಹತ್ರ ಕೇಳೋದು, ಆಡಾಡಾಡಾಡಾಡ ತಾಯಂತೆ ಮಗಳು, ದಾರದ ಸೀರೆ ಅನ್ನೋದೇನಾಗಿದೆ, ಕರೆಕ್ಟ್ ಆಗಿ. ದೇವರು ತನ್ನನ್ನು ಹೋಲಿಸಿ ಮಾತಾಡುವಾಗ ನೋಡಿ, ರೌದ್ರಗೆ ಕೋಪಿಸಿ ಹೋಲಿಸಿ ಸಿಂಹದಂತೆ, ಸೂರ್ಯನಂತೆ, ಅದೆಲ್ಲ ಬೇರೆ. ಆದ್ರೆ ಪ್ರೀತಿಯ ವಿಷಯದಲ್ಲಿ ತನ್ನನ್ನು ತೋರ್ಪಡಿಸಿಕೊಳ್ಳುವಾಗ ಬೇರೆ ಯಾವುದನ್ನು ತೋರಿಸದೆ ತಾಯಿಗೆ ತನ್ನನ್ನು ಹೋಲಿಸಿ ಕರ್ತನ ಮಾತಾಡ್ತಾ ಇದ್ದಾನೆ ಅಂತಂದ್ರೆ, ನಿಜವಾಗ್ಲೂ ಹೇಳುತ್ತೇನೆ, ಗಂಡ ಹೆಂಡತಿಯ ಪ್ರೀತಿ ಅದಕ್ಕಿಂತಲೂ ಮೇಲಾದ ಪ್ರೀತಿ ನಿನ್ನನ್ನು ಹೆತ್ತಿದ ತಾಯಿನ ಪ್ರೀತಿ. ಯಜಮಾನ ಹೇಳ್ತಾ ಇದ್ದೀರಾ? There is no equal gift for the mother in this world. ತಾಯಿಗೆ ಸರಿಸಮವಾದಂಥ ಒಂದು ಕೊಡುಗೆ ಈ ಭೂಮಿಯಲ್ಲಿ ಬೇರೆ ಯಾವುದಿಲ್ಲ. ನನಗೆ 46-7 ವಯಸ್ಸಾಗಿದೆ. ಇವತ್ತು ರಾತ್ರಿ ನಾನು ರಾತ್ರಿ ಬೇಗ ಭಾಳ ಸುಸ್ತಾಗುವಾಗ ಕೆಲವು ಸಮಯ ಪ್ರೇಯರೇ ಮಾಡೋಕ್ಕಾಗಲ್ಲ. ಯಪ್ಪ ಸ್ವಾಮಿ ಹೋಗಿ ಮಲ್ಕೊಳ್ಳೋಣ ಅಂತ ಮಲಗಕ್ಕೆ ಹೋದಾಗ ಎದ್ದು ಮತ್ತೆ ಪ್ರೇಯರ್ ಮಾಡಿಬಿಟ್ಟು ಮಲಗ್ತೀನಿ. ಏನಕ್ಕೆ ಗೊತ್ತಾ? ರಾತ್ರಿ ದೆವ್ವ ಬಂದ್ಬಿಡ್ತದಂತ ಅಲ್ಲ,
ನಾಳೆ ಏನಾದರೂ ತೊಂದರೆ ಆಗ್ಬಿಡ್ತಂತ ಅಲ್ಲ, ದಿಢೀರಂತ ರಾತ್ರಿ ಟಿಕೆಟ್ ತೊಗೊಂಡ್ಬಿಟ್ರೆ ನರಕಕ್ಕೆ ಹೋಗ್ಬಿಡ್ತೀವ ಅನ್ನೋಂಥ ಭಯದಲ್ಲಿ ಅಲ್ಲ. ಯಾಕಂದರೆ ರಾತ್ರಿ ಪ್ರಾರ್ಥನೆ ಮಾಡುವುದರಿಂದ ನಾನು ಪರಲೋಕ ಹೋಗಲ್ಲ, ನನ್ನ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆಯಲ್ಪಟ್ಟಿರುವುದರಿಂದ ನಾನು ಪರಲೋಕಕ್ಕೆ ಹೋಗ್ತೀನಿ. ಕೆಲವರಿಗೆ ಇದೇ ಒಂದು ಭಯ, ರಾತ್ರಿ ಪ್ರೇಯರ್ ಮಾಡದೆ ಮಲಗಿದಾಗ ಏಸಪ್ಪ ಬಂದುಬಿಟ್ರೆ ನೀನು ರಾತ್ರಿ ಪ್ರೇಯರ್ ಮಾಡೋದ್ರಿಂದ ಪರಲೋಕ ಹೋಗಿದ್ಯಾ ಸ್ವಾಮಿ? ಹಂಗಾದ್ರೆ ನೀನು ತತ್ಕಾಲ ಟಿಕೆಟ್ ತೊಗೊಂಡಿದ್ಯಾ? ಯೇಸುವಿನ ರಕ್ತ ನಿನ್ನನ್ನು ತೊಳೆದ ದಿನವೇ ನಿನ್ನ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆಯಲ್ಪಟ್ಟಿದೆ. ಹಲ್ಲೆಲೂಯಾ. ನೀನು ಮಲಗಕ್ಕೆ ಮುಂಚೆ ರಾತ್ರಿ ಪ್ರೇಯರ್ ಮಾಡೋದ್ರಿಂದ ಪರಲೋಕ ಹೋಗಲ್ಲ, ನಿನ್ನ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆದಿರುವುದರಿಂದ ಪರಲೋಕ ಹೋಗ್ತಿ. ಆದರೆ ರಾತ್ರಿ ಮಲಗಿದವನು ಮತ್ತೆ ಎದ್ದು ಮೊಣಕಾಲು ಹೋಗಿ ಊರಿ ಪ್ರೇಯರ್ ಮಾಡಿಬಿಟ್ಟು ಮಲಗ್ತೀನಿ. ಕಾರಣ ಏನು ಗೊತ್ತಾ? ನಾಳೆ ನಾನು ಬೆಳಗ್ಗೆ ಎದ್ದಾಗ ನನ್ನ ತಾಯಿ ಜೀವಂತವಾಗಿದ್ದಾರೆ ಅನ್ನುವಂಥ ಸುದ್ದಿ ಕೇಳಬೇಕು ಅನ್ನೋದಕ್ಕೋಸ್ಕರ ನಾನು ಏಸಪಾತ್ರಕ್ಕೆ ಮಾಡಿರುವಂಥ ಪ್ರಾರ್ಥನೆ, ರಕ್ಷಣೆ ಹೊಂದಿದ ದಿನದ ಮೊದಲುಗೊಂಡು ನಾನು ಮಾಡುವಂಥ ಪ್ರಾರ್ಥನೆ, ಏಸಪ್ಪ ನಾನು ಜೀವದಿಂದ ಇರುವವರೆಗೆ ನನ್ನ ತಂದೆ ತಾಯಿ ಇರಬೇಕು, ನಾನು ಸತ್ತ ಮೇಲೆ ನನ್ನ ತಂದೆ ತಾಯಿನ ನೀನು ತಗೋ, ನಾನು ಜೀವದಿಂದ ಇರುವಾಗ ನನ್ನ ತಂದೆ ತಾಯಿ ಸಾಯುವುದನ್ನು ನೋಡಬಾರ್ದು ದೇವರೇ. ದಿನಾ ಪ್ರೇಯರ್ ಮಾಡ್ತೀನಿ, ಎವ್ರಿ ಡೇ ಐ ಡೂ ಪ್ರೇ. ರೀಸನ್ ಏನಂತ ಕೇಳ್ತೀರಾ? ತಂದೆ ತಾಯಿ ದುಡ್ಡು ಕೊಡ್ತಾ ಇದ್ದಾರಾ? ಇಲ್ಲ. ತಂದೆ ತಾಯಿ ಏನಾದರೂ ನಮಗೋಸ್ಕರ ಬಂದು ಮಾಡ್ತಾರಾ? ಇಲ್ಲ. ಆದರೆ ಒಂದು ವಿಷಯ, ಅವರು ಇದ್ದಾರೆ ಅನ್ನುವಂಥ ಧೈರ್ಯದಿಂದ ನನ್ನ ಜೀವನ ಮುಂದೆ ಸಾಗುತ್ತಲೇ ಇದೆ. ಹಾಗಾದ್ರೆ ದೇವರು ಇದ್ದಾರೆ ಅನ್ನುವಂಥ ಧೈರ್ಯ ನಿನಗೆ ಇಲ್ವಾ ಅಂತ ಯಾರಾದ್ರೂ ಕೇಳಿದ್ರೆ, ತಂದೆ ತಾಯಿನ ಕಳ್ಕೊಂಡವ್ರನ್ನ ಹೋಗಿ ಕೇಳಿ ನೋಡಿ, ನಿಮ್ಗೆ ಗೊತ್ತಾಗುತ್ತದೆ. ಅವರು ದೇವರಲ್ಲಿ ಇದ್ದರು, ಸೇವೆ ಮಾಡಿದ್ರು, ಬಲವಾದ ಸೇವೆ ಮಾಡಿದ್ರು, ಬೆಳಗ್ಗೆ ಎದ್ದಾಗ ಅವರ ತಂದೆ ಇಲ್ಲ ಅನ್ನುವಂಥ ಒಂದು ಯೋಜನೆ ಇದೆಯಲ್ಲ, ಅವನಿಗೆ ಅರ್ಧ ಬಲ ಶಕ್ತಿ ಹೋಗಿರ್ತದೆ. ತಾಯಿ ಇಲ್ಲ ಅನ್ನುವಂಥ ಸುದ್ದಿ ಇದೆಯಲ್ಲ, ಅವನು ಪ್ರವಾದಿ ಆಗಿದ್ರು 50ರಷ್ಟು ಶಕ್ತಿ ಅವನು ಬಿಟ್ಟು ಹೊಂಟೋಗಿರ್ತದೆ. ನಾನು ಯಾವತ್ತು ಸರಿ ಬೈಬಲ್ನ ಓದುವಾಗ ಅದನ್ನು ಹಾಗೆ ಕಣ್ಮುಚ್ಚಿಕೊಂಡು ಪ್ರಸಂಗ ಮಾಡುವನಲ್ಲ. ಐ ವಿಲ್ ಟೇಕ್ ಅ ವರ್ಡ್ ಆಫ್ ಗಾಡ್, ಅದನ್ನು ಪ್ರಾಕ್ಟಿಕಲ್ ಆದಂಥ ವಿಷಯವನ್ನು ಇಟ್ಟು ನೋಡಿ ಪ್ರಾಕ್ಟಿಕಲ್ ಆಗಿ ಮಾತಾಡುವಂಥ ವ್ಯಕ್ತಿ. ಆದ್ದರಿಂದ ಹೇಳುತ್ತೇನೆ ಕೇಳು, ನಾವು ದೇವರನ್ನ ನಂಬಿದ್ದೀವಿ ಅಂತಂದ್ರೆ ದೇವರು ಕೊಟ್ಟಿರುವಂಥ ವರಗಳನ್ನ ನಂಬಿದ್ದೀವಿ, ಹೌದಲ್ವೇ? ಈಗ ದೆವ್ವದನ್ನ ಪೀಡಿಸಲ್ಪಟ್ಟವ್ರು ಬರ್ತಾರೆ, ನಾನು ಧೈರ್ಯವಾಗಿ ಯೇಸುವಿನ ನಾಮದಲ್ಲಿ ಅಂತ ಅವ್ರ ತಲೆ ಮೇಲೆ ಕೈ ಇಡ್ತೀನಿ ಅಲ್ವಾ? ಇಡ್ತೀನಿ. ನಾನು ಯಾವ ಧೈರ್ಯದ ಮೇಲೆ ಇಡ್ತೀನಿ ಅಂತ ನಾನು ನಿಮಗೆ ಪ್ರಾಕ್ಟಿಕಲ್ ಆಗಿ ನಾನು ಹೇಳಲ್ಲ. ದೇವರು ಇದ್ದಾನೆ ಅನ್ನುವಂಥ ಧೈರ್ಯದಲ್ಲಿ ಅಲ್ಲ, ದೇವರು ಕೊಟ್ಟ ವರ ಇದೆ ನಮ್ಮಲ್ಲಿ, ಆ ಧೈರ್ಯದ ಮೇಲೆ ಕೈ ಹಾಕ್ತೀವಿ. ಹಂಗಾದ್ರೆ ದೇವರು ಇದ್ದಾರೆ ಅಂತ ಧೈರ್ಯ ಇಲ್ವಾ? ಸ್ವಾಮಿ ಬೈಬಲ್ ಕರೆಕ್ಟಾಗಿ ಓದಿ ನೋಡು. ಅವನು ಹೇಳಿದ, ಯಾರು? ಅಪೊಸ್ತಲರುಗಳ ಕಾಲದಲ್ಲಿ ಒಂದು ಯಾಜಕನ ಮಕ್ಕಳು ಹೇಳಿದ್ರು. ಏನಂತ ಹೇಳಿದ್ರು? ಪೌಲನು ಹೇಳುವ ಯೇಸುವಿನ ಹೆಸರಿನಲ್ಲಿ ಹೋಗು ಅಂದ್ರು. ಏನಲ್ಲಿ? ಪೌಲನು ಹೇಳುವ ಯೇಸುವಿನ ಹೆಸರಿನಲ್ಲಿ ಹೋಗು ಅಂತ ದೆವ್ವಗಳನ್ನ ಬಿಡಿಸಿದ್ರ ಇಲ್ವಾ? ಹೇಳಿ ಬಿಡಿಸಿದ್ರ ಇಲ್ವಾ? ಆ ದೆವ್ವ ಏನ್ ಮಾಡಿತ್ತು? ಅವರನ್ನ ಬಿಡಿಸ್ಬಿಟ್ಟಿತ್ತು. ದೆವ್ವ ಅವ್ರನ್ನ ಏನ್ ಮಾಡಿತ್ತು? ಅವ್ರನ್ನ ಬಿಡಿಸ್ಬಿಟ್ಟಿತ್ತು. ಹಿಡ್ಕೊಂಡಿತ್ತು ದೆವ್ವ. ಬಾರ ಈ ಹಿಡಿದು ಬೆನ್ನಿಗೆ, ನನಗೆ ಪೌಲನು ಗೊತ್ತು, ಪೌಲ ಹೇಳುವ ಯೇಸು ಗೊತ್ತು, ನೀನು ಯಾರ ಆಫ್ ಟಿಕೆಟು, ಬಟ್ಟೆ ಎಲ್ಲ ಹರಿದು ಕಳಿಸ್ಬಿಟ್ರು. ಪ್ರಿಯ ದೇವ ಮಗುವೆ, ನೀನು ದೇವರು ಇದ್ದಾರೆ ಅನ್ನುವ ಧೈರ್ಯದಲ್ಲಿ ಇದು ಸತ್ಯ. ಆದರೆ ನಿಜವಾದ ಅರ್ಥ ಏನಂದ್ರೆ, ದೇವರು ಕೊಟ್ಟಿರುವ ವರ, ದೇವರು ಕೊಟ್ಟಿರುವ ಕೃಪೆ, ದೇವರು ಕೊಟ್ಟಿರುವ ರಕ್ಷಣೆ, ದೇವರು ಕೊಟ್ಟಿರುವ ಅಭಿಷೇಕ, ದೇವರು ಕೊಟ್ಟಿರುವಂತ ವಾಗ್ದಾನ, ದೇವರು ಕೊಟ್ಟಿರುವಂತ ವರದಾನಗಳು, ಇವುಗಳಿಂದಲೇ ನೀನು ಸುರಕ್ಷಿತವಾಗಿರುವುದು, ಇವುಗಳಿಂದ ನೀನು ಧೈರ್ಯವಾಗಿರುವುದು. ಅಪ್ಪ ಅಮ್ಮ ಅನ್ನುವುದು ದೇವರು ನಿನಗೆ ಕೊಟ್ಟಿರುವಂತ ವರ. ಅವರು ಎಷ್ಟು ದಿನ ಕಾಲಕ್ಕೂ ಜೀವಂತವಾಗಿದ್ದಾರೋ ಅಷ್ಟು ದಿನದ ಕಾಲಕ್ಕೂ ಆ ವರ ನಿನ್ನ ಹತ್ರ ಇದೆ. ಅವರು ಸತ್ತ ಮೇಲೆ ಆ ವರ ನಿನ್ ಬಿಟ್ಟು ಹೋಯ್ತಂತ ಅರ್ಥ. As your parents die, you have lost the gift of God, one gift of God. ಪ್ರವಾದನೆ ವರ ಇರ್ಬೋದು, ಸಸ್ಯ ಮಾಡೋ ವರ ಇರ್ಬೋದು, ಆದ್ರೆ ಅಪ್ಪ ಅಮ್ಮ ಅನ್ನುವಂಥ ಒಂದು ವರ ನಿನ್ ಬಿಟ್ಟು ಹೋಗಿದೆ ಅಂತ ಅರ್ಥ. ಇವತ್ತು ಕಂಡದನ್ನ ತಿನ್ನುವುದು, ಕೆಲವರು ಕಂಡದನ್ನ ತಿನ್ನುವುದು,
ಕಂಡದನ್ನು ಕುಡಿಯುವುದು, ಸಿಗರೆಟ್ ಸೇದು ಹೂ ಅಂತ ಊದುವುದು, ಚಾರಾಯ ಕುಡಿಯುವುದು, ಹೊಟ್ಟೆಲ್ಲ ಸುಟ್ಟು ಹೋಗೋದು. ಯೋ ಸ್ವಾಮಿ, ನಿನಗೆ ಬುದ್ಧಿ ಇದೆಯಾ ಇಲ್ವಾ? ನೀನು ಸತ್ತೋದ್ರೆ ನಿನ್ನ ಮಕ್ಕಳಿಗೆ ಆಸ್ತಿ ಐಶ್ವರ್ಯ ಇದ್ರೂ ಅವರು ದಪ್ಪಳಿಗಳ ಕಣಪ್ಪ, ತಿಳ್ಕೊಳ್ಳಿ ಅದನ್ನ. ಅವರ ಅನಾಥರು. ನೀನು ಇಲ್ಲದೆ ಹೋದರೆ ನಿನ್ನ ಮಕ್ಕಳ ಅನಾಥರು. ಯಾವ ಧೈರ್ಯದ ಮೇಲೆ ಸಿಗರೆಟ್ ಬಾಯಿ ಇಡ್ತೀಯಲ್ಲ, ಬುದ್ಧಿ ಇದೆಯಾ ಇಲ್ವಾ? ಯಾವ ಧೈರ್ಯದ ಮೇಲೆ ಚಾರಾಯವನ್ನು ಕುಡಿತಾ ಇದ್ದಿ, ಬುದ್ಧಿ ಇದೆಯಾ ಇಲ್ವಾ ನಿನಗೆ? ನೀನು ಆರೋಗ್ಯ ಕಾಪಾಡು, ನಿನ್ನ ಆಯುಸ್ಸನ್ನು ಕಾಪಾಡು. ಯಾಕಂದ್ರೆ ನಿನ್ನ ಮಕ್ಕಳಿಗೆ ವಿದ್ಯೆ ಇರ್ಬೋದು, ಸೌಂದರ್ಯ ಇರ್ಬೋದು, ಆಸ್ತಿ ಇರ್ಬೋದು, ಐಶ್ವರ್ಯ ಇರ್ಬೋದು, ಆದರೆ ಅದಕ್ಕಿಂತ ಮೇಲಾದದು ನೀನು ಜೀವಂತವಾಗಿದ್ದರೆ ಅವರ ಜೀವ ಕಾಲವೆಲ್ಲ ಹರ್ಷಗೊಳ್ಳುವವರಾಗಿರ್ತಾರೆ. ಹಲ್ಲೆಲೂಯಾ. ನೀನು ನಿನ್ನ ಮಕ್ಕಳಿಗೆ ಯಾವುದನ್ನು ಸಂಪಾದನೆ ಮಾಡಿ ಇಡ್ತೀಯ ಇಲ್ವೋ, ಸಾಯದೇ ಇರು. ನೀನು ನಿನ್ನ ಮಕ್ಕಳಿಗೆ ಯಾವುದನ್ನು ಸಂಪಾದನೆ ಮಾಡಿ ಇಡ್ತೀಯ ಇಲ್ವೋ, ಸಾಯದೇ ಇರು. ಅವರು ಒಂದು ವಯಸ್ಸಿಗೆ ಬಂದು ಅವರು ಮಕ್ಕಳನ್ನು ನೋಡಿ ಮೊಮ್ಮಕ್ಕಳನ್ನ ನೋಡುವ ತನಕ ನೀನು ಇರು, ಸ್ವಲ್ಪ ಜೀವಂತವಾಗಿರು. ಆರೋಗ್ಯ ಹಾಳು ಮಾಡ್ಕೋಬೇಡ, ಕೆಡಿಸ್ಕೋಬೇಡ. ಯಾಕಂದ್ರೆ ತಂದೆ ತಾಯಿ ಎನ್ನುವುದು ದೇವರು ಕೊಟ್ಟಿರುವಂಥ ವರ. ಇವತ್ತು ಎಷ್ಟು ತಾಯಿಗಳು ಇದ್ದೀರಲ್ಲ, ನೀವೆಲ್ಲ ಒಂದು ವರ. ಎಷ್ಟು ತಂದೆಯರು ಇದ್ದೀರಲ್ಲ, ನೀವೆಲ್ಲ ಒಂದು ವರ. ಹಲೋ, ಸಂಸನ ಹೋಗಿ ದೆಲೀಲಳ ಮಡಿಲಲ್ಲಿ ಮಲ್ಕೊಂಡ, ಬೋರ್ಡ್ ಮಾಡಿಸ್ಬಿಟ್ಲ ಅವನ್ನ. ಆದರೆ ತಾಯಿನ ಮಡಿಲಲ್ಲಿ ಮಲಗಿದ್ರೆ ಅವನ್ನ ಸಂತೈಸುತ್ತಿದ್ದಳು. ಈ ಲೋಕದಲ್ಲಿ ತೊಡೆ ಮೇಲೆ ಮಲ್ಕೊಳ್ಳೋಕ್ಕೆ ಹೆಂಡತಿ ಇರ್ಬೋದು, ಆದರೆ ಅದು ಬೇರೆ, ತಾಯಿನ ಮಡಿಲಲ್ಲಿ ಮಲ್ಕೊಳ್ಳೋದು ಬೇರೆ. ನನಗೆ 47 ವಯಸ್ಸು. ಇವತ್ತು ಕೂಡ ತುಂಬ ನನ್ನ ಕೈಯಲ್ಲಿ ತಡೆಯೋಕ್ಕಾಗದೆ ಸಮಯ ಬಂದಾಗ ನಮ್ಮ ಮನೆಗೆ ಹೋಗಿ ನಮ್ಮ ಅಮ್ಮನ ತೊಡೆ ಮೇಲೆ ಮಲ್ಕೊಳ್ತೀನಿ ಅರ್ಧ ಗಂಟೆ. ಆವಾಗ ನಮ್ಮಮ್ಮ ನಮ್ಮ ತಲೆನ ಹಿಂಗೆ ಮಾಡ್ತಾರೆ. ಅವ್ರಿಗೆ ಗೊತ್ತು ಇದು ಸಿಂಹ, ಇದು ಸುಮ್ಮನೆ ಬಂದು ಏನು ಮಾಡಲ್ಲ, ಹೀಗೆ ಮಲಗೋದಿಲ್ಲ. ಏನೋ ಇವನ ಶಕ್ತಿಗೆ ಮೀರಿದ ಒಂದು ಕಾರ್ಯ ಬಂದಿದೆ. ನಮ್ಮಮ್ಮ ಯಾವಾಗಲೂ ಒಂದು ಮಾತು ಹೇಳೋದು, ದೇವ ನೀನು ಹುಟ್ಟಿ 1 ವರ್ಷದಲ್ಲಿ ಸಾಯಬೇಕಾದ ನಿನ್ನನ್ನು ಏಸಪ್ಪ ಅವತ್ತು ಬದುಕಿದಾರಂತಂದ್ರೆ ಸೋತು ಹೋಗುವುದಕ್ಕಾಗಿ ಅಲ್ಲ, ನಿನ್ನ ಎದುರಲ್ಲಿ ಬರುವಂತ ಎಲ್ಲವನ್ನ ಪೊಡಿ ಮಾಡುವುದಕ್ಕೋಸ್ಕರ. ಹಲ್ಲೆಲೂಯಾ, ಹಲ್ಲೆಲೂಯಾ. ದಟ್ ಈಸ್ ಅ ಗಿಫ್ಟ್ ಆಫ್ ಗಾಡ್. ದೇವರು ಕೊಟ್ಟಿರುವಂಥ ವರ. ನಿನ್ನ ತಂದೆ, ನಿನ್ನ ತಾಯಿ, ತಂದೆ ತಾಯಿಯನ್ನು ಕಾಪಾಡ್ರಿ. ನೀವು ತಂದೆ ತಾಯಿಗೆ ನಾನು ಹೇಳ್ತೀನಿ, ನೀವು ಕೂಡ ಚೆನ್ನಾಗಿರೋದನ್ನು ತಿನ್ನಿರಿ, ಚೆನ್ನಾಗಿರುವುದನ್ನು ಕುಡಿಯಿರಿ. ಸಾಯಕ್ಕೆ ಹೋಗುವಂಥ ಕಾರ್ಯಗಳನ್ನ ಮಾಡ್ಕೊಳ್ಳಕ್ಕೆ ಹೋಗಬೇಡ. ಮಕ್ಕಳೆಲ್ಲ ಬೆಳೆದವರಲ್ಲ, ನನಗೇನು ಚಿಂತೆ ಅಂತೀರಾ? ಹಲೋ ಸ್ವಾಮಿ, 20 ವಯಸ್ಸಲ್ಲಿ ನಿನ್ನ ಮಗ ನಿನ್ನನ್ನು ಹುಡುಕಲ್ಲ, 40 ವಯಸ್ಸಲ್ಲಿ ಹುಡುಕ್ತಾನೆ. ಹೇಳಿ ಶ್ರೀನಿವಾಸಣ್ಣ, ಹುಡುಕ್ತೀರಾ ಹುಡುಕಲ್ವಾ? 2 ಮಕ್ಕಳಿಲ್ವಾ? ಮದುವೆ ವಯಸ್ಸಿಗೆ ಬಂದಿರುವಂಥ ಮಕ್ಕಳು, ಸಂಪಾದನೆ ಮಾಡುವಂಥ ಮಕ್ಕಳಿಲ್ವಾ? ನಿಜ ಹೇಳ್ತೀನಿ, ಪ್ರತಿಯೊಂದು ಪುರುಷನು ನನ್ನಂಥವನು 40 ವಯಸ್ಸು ಆದಮೇಲೆ ಅವರಪ್ಪನ ಹುಡುಕ್ತಾನೆ. ಆವಾಗ ಗೊತ್ತಾಗುತ್ತೆ ಅಪ್ಪ ಇಲ್ಲ ಅನ್ನುವಂಥ ಪರಿಸ್ಥಿತಿ. ಏನು ಬ್ರದರ್ ಹಿಂಗಂತೀರಾ? ನಿಮಗೆ ಮಕ್ಕಳಿದ್ದಾರೆ, ದೊಡ್ಡ ಸೇವಕರು ನೀವು. ಯೋ ಸ್ವಾಮಿ, ಸುಮ್ಮಿಗಿರ್ರಿ ಸ್ವಾಮಿ. ಹೆಂಗಿದ್ರು ತಾಯಿ ಬೇಕು, ತಂದೆ ಬೇಕು. ಯಾಕಂತಂದ್ರೆ ದೇವರ ಸಂತೈಸುವಿಕೆಯನ್ನು ಯೂಟ್ಯೂಬ್ ಫೇಸ್ಬುಕ್ಕಲ್ಲಿ ನೋಡೋಕ್ಕಾಗಲ್ಲ. ತಾಯಿನ ಸಂದೇಶ, ದೇವರ ಸಂತೈಸುವಿಕೆ. ತಾಯಿನ ಸಂತೈಸುವಿಕೆ ಹೇಳಿ, ದೇವರ ಸಂತೈಸುವಿಕೆ ಹೇಳ್ರಿ ನನ್ನ ಜೊತೆ ಸೇರಿ. ತಾಯಿನ ಸಂತೈಸುವಿಕೆ ಅದು ದೇವರ ಸಂತೈಸುವಿಕೆ. ಒಬ್ಬನವನ ತಾಯಿ ಸಂತೈಸೋ ಪ್ರಕಾರ ನಾನು ನಿಮ್ಮನ್ನ ಸಂತೈಸುತ್ತೇನೆ. ಹಲ್ಲೆಲೂಯಾ. ದೇವರು ಕೊಟ್ಟಿರುವಂಥ ವರ ತಾಯಿ, ದೇವರು ಕೊಟ್ಟಿರುವಂಥ ವರ ಸ್ಥಾನ ತಾಯಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡಿ, ಆ ತಾಯಿ ಹೆಂಗಿರ್ಬೇಕಂತಂದ್ರೆ, ಆ ತಾಯಿ ಇದಾರಲ್ಲ, ದೇ ಆರ್ ದ ಡಿವೈನ್ ಕೀಸ್. ಆಲ್ ದ ಮದರ್ಸ್ ಆರ್ ದ ಡಿವೈನ್ ಕೀಸ್. ತಾಯಿ ಅಂತಂದ್ರೆ
ದೈವಿಕವಾದಂತ ಬೀಗದ ಕೈ. ಹೇಳಿ ನನ್ನ ಜೊತೆ, ಆಲ್ ದ ಮದರ್ಸ್, ಹೇಳ್ರಿ ಸ್ವಾಮಿ, ಆಲ್ ದ ಮದರ್ಸ್ ಆರ್ ದ ಡಿವೈನ್ ಕೀಸ್. ಎಲ್ಲ ತಾಯಂದಿಯರು ದೈವಿಕವಾದಂತ ಬೀಗದ ಕೈಗಳು. ಹಲ್ಲೆಲೂಯಾ. ನಾಟ್ ಅ ವೈಫ್, ನಾಟ್ ಎ ಸಿಸ್ಟರ್, ನಾಟ್ ಅತ್ತೆ, ಚಿಕ್ಕಮ್ಮ. ನೋ, your mother who gave you birth are the divine keys. ಹೇಗೆ ಅಂತೀರಾ? ಒಂದು ಸಮುವೇಲನ ಪುಸ್ತಕ ಓದಿಕೊಳ್ಳುವ. ಒಂದು ಸಮುವೇಲನ ಪುಸ್ತಕ 1ನೇ ಅಧ್ಯಾಯ. ಒಂದು ಸಮುವೇಲನ ಪುಸ್ತಕ 1ನೇ ಅಧ್ಯಾಯ 10ನೇ ವಚನದಿಂದ ಓದಿಕೊಳ್ಳುವ. ಒಂದು ಸಮುವೇಲನ ಪುಸ್ತಕ 1ನೇ ಅಧ್ಯಾಯ 10ನೇ ವಚನದಿಂದ. ಹನ್ನಳು ಎದ್ದು ಯಾಜಕನಾದ ಏಲಿಯು ಯೆಹೋವನ ಮಂದಿರ ದ್ವಾರದ ನಿಲುಪಟ್ಟಿಗಳ ಬಳಿಯಲ್ಲಿ ಒಂದು ಪೀಠದ ಮೇಲೆ ಕೂತಿರುವಾಗ ಹೋಗಿ, ಏಲಿಯು ತನ್ನ ಸ್ಥಾನದಲ್ಲಿ ಕುಳಿತಿರುವಾಗ ಹೋಗಿ ಬಹು ದುಃಖದಿಂದ ಕಣ್ಣೀರು ಸುರಿಸುತ್ತಾ ಯೆಹೋವನನ್ನು ಕುರಿತು ಸೇನಾಧೀಶ್ವರನಾದ ಯೆಹೋವನೇ, ನಿನ್ನ ದಾಸಿಯ ದುಃಖವನ್ನು ಪರಾಮರಿಸು. ನನ್ನನ್ನು ತಿರಸ್ಕರಿಸದೆ ಕನಿಕರವಿಟ್ಟು ನನಗೊಬ್ಬ ಮಗನನ್ನು ಕೊಡಬೇಕು. ಅವನು ಜೀವದಿಂದ ಇರುವ ತನಕ ನಿನ್ನವನಾಗಿಯೇ ಇರುವ ಹಾಗೆ ನಿನಗೆ ಪ್ರತಿಷ್ಠಿಸಿ ಕೊಡುವೆನು. ಅವನ ತಲೆಯ ಮೇಲೆ ಕ್ಷೌರ ಕತ್ತಿಯನ್ನು ಬರಗೊಳಿಸುವುದಿಲ್ಲ ಎಂದು ಪ್ರಾರ್ಥಿಸಿ ಹರಕೆ ಮಾಡಿದಳು. ಎಷ್ಟು ಜನ ಆಮೇಲೆ ಹೇಳ್ತಾ ಇದ್ದೀರಾ? Hallelujah. Who is a mother in this world? Who is a mother in this world? They decide your futures. ಇದನ್ನ ಚೆನ್ನಾಗಿ ತಿಳ್ಕೊಳ್ಳಿ. Mothers will decide every child's future. Your mother will decide your future. Hallelujah. Hallelujah. ನೋಡಿ, ಅಲ್ಲಿ ಅನ್ನಲು ದೇವರ ಸನ್ನಿಧಿಯಲ್ಲಿ ಹೋಗಿ ಪ್ರಾರ್ಥನೆ ಮಾಡಕ್ಕೆ ಹೋಗ್ತಾ ಇದ್ದಾಳೆ. ಅಲ್ಲಿ ಏಲಿ ಇದ್ದಾನೆ. ಏಲಿ ಹತ್ರ ಹೋಗಿ ಪ್ರಾರ್ಥನೆ ಮಾಡಲಿಲ್ಲ. ಅವಳು ಒಂಟಿಯಾಗಿ ಹೋಗಿ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ದೇವರ ಮುಂದೆ ಗೋಳಾಡ್ತಾ ಇದ್ದಾಳೆ. ಪ್ರಾರ್ಥನೆ ಮಾಡುವಾಗ, ಸ್ವಾಮಿ, ನೀನು ನನ್ನ ದುಃಖವನ್ನು ಪರಾಮರಿಸಿ ನನಗೆ ಒಂದು ಗಂಡು ಮಗುವನ್ನ ಕೊಟ್ಟರೆ ಜನಾಮನ್ ಹೇಳ್ತಾ ಇದ್ದೀರಾ? ಹಲ್ಲೆಲೂಯಾ. ಪಕ್ಕದ ಕೈ ಕೊಟ್ಟು ಹೇಳಿ, ಮದರ್ಸ್ ಪ್ರೇಯರ್ ಆರ್ ದ ಮೋಸ್ಟ್ ಪವರ್ಫುಲ್ ಪ್ರೇಯರ್ ಇನ್ ದಿಸ್ ವರ್ಲ್ಡ್. ಹೇಳಿ, ತಾಯಿಗಳ ಪ್ರಾರ್ಥನೆ ಈ ಪ್ರಪಂಚದಲ್ಲಿಯೇ ಶಕ್ತಿತ್ವವಾದಂಥ ಪ್ರಾರ್ಥನೆ. ಹಲ್ಲೆಲೂಯಾ. ನಾನು ನಿನಗೋಸ್ಕರ ಪ್ರೇಯರ್ ಮಾಡ್ಬೋದು, ಅದು ಲೆಕ್ಕ ಅಲ್ಲ, ಅದು ಅಲ್ಲ. ನಾನು ನಿನಗೋಸ್ಕರ ಪ್ರೇಯರ್ ಮಾಡ್ಬೋದು, ನಿನ್ನ ಫ್ರೆಂಡ್ಸ್ ನಿನಗೋಸ್ಕರ ಪ್ರೇಯರ್ ಮಾಡ್ಬೋದು. ನೀನು ಕಾಣಿಕೆ ಕಳಿಸಿ, ಲೆಟರ್ ಕಳಿಸಿ, ಅಯ್ಯ ನಮಗೋಸ್ಕರ ಪ್ರೇಯರ್ ಮಾಡಿ, ಅಯ್ಯ ನಿಮಗೋಸ್ಕರ ಪ್ರೇಯರ್ ಮಾಡಿರ್ಬೋದು. ಅದೇ ಅಲ್ಲ. ನಿಜ ಹೇಳ್ತೀನಿ, ನಿನ್ನ ತಾಯಿ ನಿನಗೋಸ್ಕರ ಪ್ರಾರ್ಥನೆ ಮಾಡಿದರೆ ನೀನು ನಿಜವಾಗಲೂ ಆಶೀರ್ವದಿಸಲ್ಪಟ್ಟವಳು. Hallelujah. Who is the most blessed people in the world? Who have the prayerful mothers are the blessed people in this world. Amen. ಈ ಪ್ರಪಂಚದಲ್ಲಿ ಆಶೀರ್ವದಿಸಲ್ಪಟ್ಟಂತ ಮಕ್ಕಳು ಯಾರಂತ ಕೇಳುವುದಾದ್ರೆ, ಯಾರ ತಾಯಿ ಪ್ರಾರ್ಥಿಸುತ್ತಾಳೋ ಅವರು ಆಶೀರ್ವದಿಸಲ್ಪಟ್ಟವರಾಗಿರ್ತಾರೆ. If you want to become a blessed mother for your children, you must become a person of prayer. Hallelujah. ಕೆಲವೊಂದು ತಾಯಿಗಳಿದ್ದಾರೆ, ಬರೀ ಮಿನುಕ್ 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 ಮಿನುಕ್
ನೋ ಪ್ರೇಯರ್. ಚೆನ್ನಾಗಿ ಓದು, ನಾನು ದುಡ್ಡು ಕೊಡ್ತೀನಿ. ಕರೆಕ್ಟ್. ಬಟ್ ಸ್ಟಿಲ್ ಐ ಟೆಲ್ ಯು, ಇಫ್ ಯು ಆರ್ ದ ಪ್ರೇಯರ್ ವುಮನ್, ನೀವು ಪ್ರಾರ್ಥಿಸುವವರಾಗಿದ್ದರೆ ಧೈರ್ಯದಿಂದ ನೀವು ಈ ಲೋಕದಲ್ಲಿ ಪ್ರಾಣ ಬಿಡಬಹುದು. ಯಾಕಂದರೆ ನಿಮ್ಮ ಪ್ರಾರ್ಥನೆಗೆ ಕರ್ತನು ಸದುತ್ತರ ಕೊಡುವಾತನಾಗಿದ. ನಿನ್ನ ಮಕ್ಕಳುಗಳು ಆಶೀರ್ವಾದವಾಗಿರುತ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್, ಆಮೆನ್. ಅದರಲ್ಲಿ ಇನ್ನೂ ಆಶೀರ್ವಾದವಾದಂಥ ಮಕ್ಕಳು ಯಾರು ಗೊತ್ತಾ? ಯಾವ ತಾಯಿ ಗರ್ಭದಲ್ಲಿ ಮಗು ಇರುವಾಗಲೇ ಪ್ರಾರ್ಥನೆ ಮಾಡ್ತಲ್ಲ. ಬ್ಲೆಸ್ಸೆಡ್ ಪೀಪಲ್ ಇನ್ ದಿಸ್ ವರ್ಲ್ಡ್, blessed people are in this world whose mother praying when you are in the womb of your mother. ನೀನು ಗರ್ಭದಲ್ಲಿ ಇರುವಾಗ ನಿನ್ನ ತಾಯಿ ಪ್ರಾರ್ಥನೆ ಮಾಡಿರುವುದಾದರೆ, ಅಯ್ಯ ಸ್ವಾಮಿ, ನಿನ್ನ ತಲೆಯ ಮೇಲೆ ಕರ್ತನ ಕಿರೀಟವನ ಇಟ್ಟು ಶೃಂಗರಿಸಿದಾನೆಂಬುದಾಗಿ ಅರ್ಥ. ಹಲ್ಲೆಲೂಯಾ. ಅನ್ನಲು ಪ್ರಾರ್ಥನೆ ಮಾಡ್ತಾ ಇದ್ದಾಳೆ, ಏಸಪ್ಪ ನೀ ನನಗೆ ಒಂದು ಮಗು, ಗಂಡು ಮಗುವನ್ನು ಕೊಟ್ಟರೆ, ಹಲ್ಲೆಲೂಯಾ, 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 ನೀ ನನಗೆ ಗಂಡು ಮಗುವನ್ನ ಕೊಟ್ಟರೆ ಅವನು ಸದಾ ಕಾಲ ನಿನ್ನವನಾಗಿರುವಂತೆ. ಅಮ್ಮ ನೀನು ಪ್ರಾರ್ಥನೆ ಮಾಡಿ ಏನು ತೀರ್ಮಾನ ಮಾಡ್ತೀಯೋ ನಿನ್ನ ಮಕ್ಕಳು ಹಂಗೆ ಇರ್ತಾರೆ. ನೀನು ದೇವರ ಹತ್ರ ಹೆಂಗೆ ಪ್ರಾರ್ಥನೆ ಮಾಡ್ತೀಯೋ ನಿನ್ನ ಮಕ್ಕಳು ಹಂಗೆ ಇರ್ತಾರೆ. ಗರ್ಭದಲ್ಲಿ ಕೈ ಇಟ್ಟು ಪ್ರಾರ್ಥನೆ ಮಾಡು. ನೀನು ಬಸ್ಸಲಾಗಿರುವಾಗ ನಿನ್ನ ಗರ್ಭವನ್ನು ಮುಟ್ಟಿ ಪ್ರಾರ್ಥನೆ ಮಾಡು, ಏಸಪ್ಪ ಈ ಮಗು ಜೀವ ಕಾಲವೆಲ್ಲ ನಿನ್ನವನಾಗಿರುವಂತೆ ನಾನು ಇದನ್ನು ಸಮರ್ಪಿಸುತ್ತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನು ಹೇಳಿದ್ನಲ್ಲ ಮದರ್ಸ್ ಆರ್ ದ ಡಿವೈನ್ ಕೀಸ್. ಮದರ್ಸ್ ಯಾರು ಹೇಳಿ? ದೇ ಆರ್ ದ ಡಿವೈನ್ ಕೀಸ್. ಅಲೋ, ಅಣ್ಣಲು ಪ್ರಾರ್ಥನೆ ಮಾಡುವ ತನಕ ಸಾಮುವೇಲ್ ಬರಲಿಲ್ಲ. ಅಣ್ಣಲು ಪ್ರಾರ್ಥನೆ ಮಾಡುವ ತನಕ ಸಮುವೇಲು ಬರಲಿಲ್ಲ. ಸಮುವೇಲ್ ಎಲ್ಲಿದ್ದ? ಆಲ್ರೆಡಿ ಅವನ ದೇವರ ಲಿಸ್ಟ್ನಲ್ಲಿ ಇದ್ದ. ಆಲ್ರೆಡಿ ಅವನ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಇತ್ತು. ದೇವರು ಆಲ್ರೆಡಿ ಅವನ ನೇಮಿಸಿದನು. ಆದರೂ ಕೂಡ ಸಾರ್ ಇನ್ನೂ ರಿಲೀಸ್ ಆಗಲಿಲ್ಲ. ಕಾರಣ ನಮ್ಮಮ್ಮವರು ಪ್ರಾರ್ಥನೆ ಮಾಡಲಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾರು ರಕ್ಷಣೆ ಹೊಂದಿರುವಂತ ತಂದೆ ತಾಯಿಗೆ ಹುಟ್ಟಿದೀರೋ, ನಾನು ನಿಮಗೆ ಶುಭ ಹಾರೈಸ್ತೇನೆ. ಯು ಆರ್ ದ ಆನ್ಸರ್ಸ್ ಆಫ್ ಯುವರ್ ಮದರ್ಸ್ ಪ್ರೇಯರ್ಸ್. ಹಲ್ಲೆಲೂಯಾ, ಆಮೆನ್. ಇವಾಗ ಕೆಲವರು ಏನು ಅನ್ಕೊಳ್ತಾರೆ, ಛೇ ನಮ್ಮಮ್ಮ ನನಗೆ ಗರ್ಭದಲ್ಲಿ ಪ್ರೇಯರ್ ಮಾಡಿದರೆ ಎಷ್ಟು ಚೆನ್ನಾಗಿರ್ತಿತ್ತು. ಎಸ್ ಬಸ್ಸಲಾಗಿರುವಾಗಲೇ ಪ್ರಾರ್ಥನೆ ಮಾಡುವಂತ ತಾಯಿ, ದೇ ಆರ್ ದ ಡಿವೈನ್ ಕೀಸ್. ನಂಬರ್ 1, ಸಮುವೇಲನು ಅಂತ ಒಬ್ಬ ಹುಟ್ಟಿದ್ದು ಅಣ್ಣನ ಪ್ರಾರ್ಥನೆಯಿಂದ, ಅವನ ತಾಯಿನ ಪ್ರಾರ್ಥನೆಯಿಂದ. ಆಮೇಲೆ ನಂಬರ್ 2, ಕೇಳಿಸ್ಕೊಳ್ಳಿ, ಮದರ್ಸ್ ಆರ್ ದ ಡಿಸಿಷನ್ ಮೇಕರ್ಸ್. ತಾಯಿಗಳೇ ತನ್ನ ಮಕ್ಕಳ ಭವಿಷ್ಯವನ್ನು ತೀರ್ಮಾನ ಮಾಡ್ತಾರೆ. ಹಲ್ಲೆಲೂಯಾ. ಆಕೆ ಹೇಳ್ತಾ ಇದ್ದ ನೋಡ್ರಿ, ಅವನು ಜೀವದಿಂದ ಇರುವವರೆಗೆ ನಿನ್ನವನಾಗಿರ್ತಾನೆ. ನಂಬರ್ 2, ಸವರ ಕತ್ತಿ ಅವನ ತಲೆಗೆ ನಾನು ಬರಗೊಳಿಸುವುದು ಇಲ್ಲ. ಅಂದ್ರೆ ನಜರೇಯ ವ್ರತ. ಹಲ್ಲೆಲೂಯಾ, ಹಲ್ಲೆಲೂಯಾ. ವಾಕ್ಯ ಓದಿಕೊಳ್ಳುವ 1 ಸಾಮುವೇಲ 1ನೇ ಅಧ್ಯಾಯ, 1 ಸಾಮುವೇಲ ಪುಸ್ತಕ 1ನೇ ಅಧ್ಯಾಯ 19ನೇ ವಚನದಿಂದ ಓದಿಕೊಳ್ಳುವ.
ಅವರು ಮರುದಿನ ಬೆಳಗ್ಗೆ ಎದ್ದು ಯೆಹೋವನನ್ನು ಆರಾಧಿಸಿ ರಾಮದಲ್ಲಿದ್ದ ತಮ್ಮ ಮನೆಗೆ ಬಂದರು. ಎಲ್ಕಾನನು ತನ್ನ ಹೆಂಡತಿಯಾದ ಹನ್ನಳನ್ನು ಕೂಡಲು ಆಕೆಯು ಯೆಹೋವನ ಅನುಗ್ರಹದಿಂದ ಗರ್ಭಧರಿಸಿ ದಿನ ತುಂಬಿದ ಮೇಲೆ ಒಬ್ಬ ಮಗನನ್ನು ಹೆತ್ತಳು. ಒಬ್ಬ ಮಗನನ್ನ ಎತ್ತಲು ಯೆಹೋವನನ್ನು ಬೇಡಿ ಪಡಕೊಂಡೆನೆಂದು ಹೇಳಿ ಆ ಮಗನಿಗೆ ಸಮುವೇಲನೆಂದು ಹೆಸರಿಟ್ಟಳು. ಜೋರಾಗಿ ಚಪ್ಪಾಳೆ ತಟ್ಟಿ ಕರ್ತನಾಮಕ್ಕೆ ಮಹಿಮೆ. ಹಲ್ಲೆಲೂಯಾ. ಆಮೆನ್. ಇವತ್ತು ಮನೆಗೆ ಒಂದು ಸಮುವೇಲು, ನಮ್ಮ ಮನೆಯಲ್ಲಿ ಒಬ್ಬ ನನ್ನ ಮಗನದು ಜೋಸುವನ ಹೆಸರು ಜೋಸುವಾ ಜಾನ್ ಸ್ಯಾಮುವೇಲ್. ಅವನ ಹೆಸರು ಸ್ಯಾಮುವೇಲ್. ಟಿಟ್ಟುಗೆ ಹೆಸರೇನು? ಸ್ಯಾಮುವೇಲ್ ಟೈಟಸ್. ಇನ್ನು ಎಲ್ಲರೂ ಸ್ಯಾಮ್ ಇದ್ದೀರಾ? ಸ್ಯಾಮ್ ಯಾರ್ಯಾರ ಮನೆಯಲ್ಲ ಸ್ಯಾಮ್? ನಮ್ಮ ಅಣ್ಣದಿರೋದು ನೋಡ್ರಿ. ಬ್ಯೂಲಾಕನ್ ಮನೆಯಲ್ಲಿ ಒಂದು ಸ್ಯಾಮ್, ಶ್ರೀನಿವಾಸನ ಮನೆಯಲ್ಲಿ ಒಂದು ಸ್ಯಾಮ್, ನಮ್ಮ ಪ್ರಕಾಶ್ ಮನೆಯಲ್ಲಿ ಒಂದು ಸ್ಯಾಮ್. ಇನ್ನು ಎಲ್ಲೆಲ್ಲ ಇದ್ದೀರಿ ಸ್ಯಾಮ್? ಇಲ್ಲಿದ್ದಾರೆ ನೋಡಿ ನಮ್ಮ ಸ್ಯಾಮ್. ಅಲ್ಲಿ ಡೇವಿಡ್ ಅನ್ನ ಮನೆಯಲ್ಲಿ ಒಂದು ಸ್ಯಾಮ್. ಇವ್ರ ಮಗನ ಹೆಸರು ಸ್ಯಾಮ್ಗೆ ಹುಟ್ಟಿರುವ ಸ್ಯಾಮ್ ಎಂದು ನಿಜವಾಗಿ ನಿಮಗೆ ಹೇಳುತ್ತೇನೆ. ಸ್ಯಾಮ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಎವ್ರಿವೇರ್ ಸ್ಯಾಮ್. ಸಮುವೇಲ್ ಅಂದ್ರೆ ಅದರ ಅರ್ಥ ನಾನು ಅಂದ್ರೆ ಆ ತಾಯಿ ಯೆಹೋವನ ಬೇಡಿ ಪಡಕೊಂಡಳು ಎಂಬುದು. ಯಜಮಾನರು ಹೇಳ್ತಾ ಇದ್ದೀರಾ? ಹಲ್ಲೆಲೂಯಾ. ನನಗೆ ಇನ್ನು ಜ್ಞಾಪಕ ಇದೆ. ನಾನು ಹೇಳಿದೆ ಫಸ್ಟ್ ಮಗು ಗರ್ಭಿಣಿಯಾಗಿರುವಾಗ, ನನ್ನ ಹೆಂಡತಿ ಗರ್ಭಿಣಿಯಾಗಿ ನಾನು ಹೇಳಿದೆ ಒಂದು ಹೆಣ್ಣು ಮಗು ನನಗೆ ಬೇಕು. ಐ ಲವ್ ಗರ್ಲ್ ಬೇಬಿ. ನನಗೆ ಹೆಣ್ಣು ಮಗು ಬೇಕಂದಾಗ ನನಗಿನ್ನು ಜ್ಞಾಪಕ ಇದೆ. ನನ್ನ ಹೆಂಡತಿ ಹೇಳಿದೆ ನೋ ದಿಸ್ ಇಸ್ ಬಾಯ್, ಇದು ಹುಡುಗ, ಇವನ ಹೆಸರು ಸಮುವೇಲ್ ಅಂತ ಹೇಳಿದೆ. ಹಲ್ಲೆಲೂಯಾ. ನಾನು ಹೇಳಿದೆ ಅದು ಹೆಂಗೆ ನೀನು ಗ್ಯಾರಂಟಿಯಾಗಿ ಹೇಳ್ತಾ ಇದೆಯಾ? ಅವ್ರು ಹೇಳಿದ್ರು ನಾನು ಯೇಸಪ್ಪ ಹತ್ರ ಪ್ರಾರ್ಥನೆ ಮಾಡಿದ ಹಾಗೆ ನನಗೆ ಫಸ್ಟ್ ಮಗು ಗಂಡು ಮಗು ಆಗಿರೋ. ಆಮೇಲೆ ನೋಡಿ, ಮದರ್ಸ್ ಆರ್ ದ ಡಿವೈನ್ ಕೀಸ್. ದೇವರಿಂದ ಬರಬೇಕಾದ ಆಶೀರ್ವಾದವನ್ನು ನಿನಗೋಸ್ಕರ ಪ್ರಾರ್ಥನೆ ಮಾಡಿ ತೆರೆಯುವರು ನಿನ್ನ ತಾಯಿ. ಹಲ್ಲೆಲೂಯಾ. ನಂಬರ್ 2, ಮದರ್ಸ್ ಆರ್ ದ ಡಿಸಿಷನ್ ಮೇಕರ್ಸ್. ತಾಯಿಗಳು ಏನು ಮಾಡ್ತಾರೆ? ತನ್ನ ಮಕ್ಕಳು ಮುಂದೆ ಏನಾಗಿರಬೇಕಂತ ಹೇಳಿ ತೀರ್ಮಾನ ಮಾಡ್ತಾರೆ. ಹಲ್ಲೆಲೂಯಾ. ಆಮೇಲೆ ಡಿಸಿಷನ್ ಮೇಕರ್ಸ್. ಹಲ್ಲೆಲೂಯಾ. ಆಮೇಲೆ ಗಮನಿಸಿ, ಇನ್ನೊಂದು ವ್ಯಕ್ತಿಯನ್ನು ನಿಮಗೆ ತೋರಿಸ್ತೇನೆ, ಓದಿಕೊಳ್ಳುವ. ನ್ಯಾಯಸ್ಥಾಪಕರ ಪುಸ್ತಕ 13ನೇ ಅಧ್ಯಾಯ. ನ್ಯಾಯಸ್ಥಾಪಕರ ಪುಸ್ತಕ 13ನೇ ಅಧ್ಯಾಯಕ್ಕೆ ತಿರುಗಿಸಿಕೊಳ್ಳುವ. ಹದಿಮೂರನೇ ಅಧ್ಯಾಯ 11ನೇ ವಚನದಿಂದ ಓದಿಕೊಳ್ಳುವ. ಅವನೆದ್ದು ಹೆಂಡತಿಯೊಡನೆ ಬಂದು ಆ ಪುರುಷನಿಗೆ, ಮೊನ್ನೆ ಈಕೆಯೊಡನೆ ಮಾತಾಡಿದವನು ನೀನೋ ಎಂದು ಕೇಳಲು, ಅವನು ಹೌದು ನಾನೇ ಅಂದನು. ಆಗ ಮನೋಹನು, ನೀನು ಹೇಳಿದ್ದು ನೆರವೇರಿದಾಗ ನಾವು ಆ ಮಗುವಿಗೋಸ್ಕರ ಮಾಡತಕ್ಕದ್ದೇನು? ನೀನು ಹೇಳಿದ್ದು ನೆರವೇರುವಾಗ ನಾವು ಆ ಮಗುವಿಗೆ ಮಾಡತಕ್ಕಂಥದ್ದು ಏನು ಅಂದ್ರೆ ಅದರ ಅರ್ಥ ಏನಂತಂದ್ರೆ ಈ ಮಗುವನ್ನು ನಾವು ಹೆಂಗ್ ಸಾಕ್ಬೇಕು. ಹಲ್ಲೆಲೂಯಾ. ಈ ಮಗುವನ್ನ ಹೆಂಗೆ, ಅಲೋ ಇದ್ದೀರಾ? ಈ ಮಗುವನ್ನ ನಾವು ಹೆಂಗೆ ಸಾಕ್ಬೇಕು ಅಂತ ಇವರು ದೂತನ ಕೇಳುವಾಗ ನೀವು ಹೆಂಗೆ ಸಾಕ್ಬೇಕು ಅಂತ ಅವನು ಹೇಳಿಲ್ಲ, ನೀವು ಹೆಂಗೆ ಇರಬೇಕು ಅಂತ ಹೇಳ್ದ. ಅಲೋ ಇದ್ದೀರಾ? ಮಕ್ಕಳನ್ನ ಹೆಂಗೆ ಸಾಕ್ಬೇಕಂತಂದ್ರೆ ನೀನು ಸಾಕೋದಲ್ಲ, ನೀನು ಹೆಂಗೆ ಇರಬೇಕು, ಹೆಂಗೆ ಸಾಕ್ಬೇಕು.
ನೀನು ಸಾಕುವ ರೀತಿಯಲ್ಲಿ ಅದು ಬೆಳೆಯಲ್ಲ. ಹಲೋ, ನೀನು ಸಾಕುವ ರೀತಿಯಲ್ಲಿ, ನಾನು ನನ್ನ ಮಕ್ಕಳನ್ನ ತುಂಬ ಚೆನ್ನಾಗಿ ಸಾಕ್ತೀನಿ, ಸಾಕು ಸಾಕು, ಹಲ್ಲೆಲೂಯಾ, ನನ್ನ ಮಕ್ಕಳನ್ನು ಚೆನ್ನಾಗಿ, ನೀನು ಸಾಕುವಂತೆ ಅದು ಸಾಕಲ್ಲ. ನೀನು ಹೆಂಗಿರ್ತೀಯೋ ಅದು ಹಂಗೆ ಸಾಗುತ್ತದೆ. ಹಲ್ಲೆಲೂಯಾ, ಆಮೇಲೆ ನೋಡಿ, ಈ ಮಗುವನ್ನು ನಾವು ಹೆಂಗೆ ಸಾಕಬೇಕು ಅಂದರೆ, ಹೆಂಗೆ ಸಾಕ್ಬೇಕಂತ ಹೇಳಿಲ್ಲ, ಹೆಂಗೆ ಇರಬೇಕು ನೀವು ಅಂತ ಹೇಳ್ತಾ ಇದ್ದಾನೆ. ಓದಿಕೊಳ್ಳುವ. ಅವನನ್ನು ಹೇಗೆ ನಡೆಸತಕ್ಕದ್ದು ಎಂದು ಕೇಳಲು ಯೆಹೋವನ ದೂತನು ಮಾನೋಹನಿಗೆ, ನಾನು ಹೇಳಿದ್ದನ್ನೆಲ್ಲ ಈಕೆಯು ಜಾಗರೂಕತೆಯಿಂದ ಕೈಕೊಳ್ಳಲಿ. ನಾನು ಹೇಳಿದನ್ನೆಲ್ಲ ಈಕೆಯು ಜಾಗೃತೆಯಿಂದ, ಹಲ್ಲೆಲೂಯಾ. ಅಮ್ಮ, ಯಾವ ತಾಯಿ ಜಾಗೃತಿಯಾಗಿರ್ತಾಳೋ ಅವಳೇ ತನ್ನ ಮಕ್ಕಳಿಗೆ ಒಳ್ಳೆ ಭವಿಷ್ಯನ ಕೊಂಡು ಬರ್ತಾಳೆ. ಆಮೇಲೆ ಹಲ್ಲೆಲೂಯಾ. ಕೆಲವರು ನಮ್ಮ ಮಕ್ಕಳು ಡಾಕ್ಟರ್ ಆಗಬೇಕು, ಯಾರು ಹೇಳೋದಲ್ಲೇ, ಕೆಲವು ತಾಯರು ಹೇಳೋದು ನಮ್ಮ ಮಕ್ಕಳು ಏನಾಗಬೇಕು, ಡಾಕ್ಟರ್ ಆಗಬೇಕು, ಡಾಕ್ಟರ್ ಆಗಬೇಕಂತ ಹೇಳ್ಬಿಟ್ಟು ಚಾಕ್ಲೇಟ್ ತಿನ್ನು, ಕುರ್ಕುರೆ ತಿನ್ನು, ಲೇಸು ತಿನ್ನು, ಆಮೇಲೆ ಇನ್ನೇನೈತೆ ಕುಡಿ, எல்லாத்தையும் குடி, நல்லா குடி, குடிச்சிட்டு அப்புறம் இது டாக்டர் ஆகணும்னு சொன்னா டாக்டர் தூக்கிட்டு ஓடுறது. டாக்டர், ಇದು ಡಾಕ್ಟರ್ ಮುಂದಕ್ಕೆ, ಅದರಿಂದ ಇದನ್ನು ನೋಡಿ ಡಾಕ್ಟರ್, ಯಾಕಂದ್ರೆ ಇದು ಆಗಬೇಕು ಡಾಕ್ಟರ್. ಹಲ್ಲೆಲೂಯಾ. ಆಗಿನ ಕಾಲದಲ್ಲಿ ಮಕ್ಕಳು ಹೆಂಗಿದ್ರು, ಈಗಿನ ಕಾಲದಲ್ಲಿ ಹೆಂಗವ್ರು ನೋಡ್ರಿ. ಹಲ್ಲೆಲೂಯಾ. ಇಬ್ರಿಯ ಸ್ತ್ರೀಯರು ಬಲಶಾಲಿಗಳಂತೆ. ಇಬ್ರಿಯ ಸ್ತ್ರೀಯರು ಯಾರು? ಬಲಶಾಲಿಗಳಂತೆ. ವೈದ್ಯರು ಹೋಗಕ್ಕೆ ಮುಂಚೆನೆ ಹೆರಿಗೆ ಆಗ್ಬಿಡ್ತದೆ. ಹಲ್ಲೆಲೂಯಾ. ಅವರೇ ಮಗುನ ಕೈಯಲ್ಲಿ ಎತ್ಕೊಂಡು, ನೋಡಿ ಇವಾಗಲೇ ನೀವು ಬರಕ್ಕೆ ಲೇಟ್ ಆಯ್ತಲ್ಲ, ಸ್ನಾನ ಮಾಡಿ ಮಡಗಿದ್ದೀನಿ ಇಲ್ಲಿ ಅಂತಾರೆ. ಆದರೆ ಇಲ್ಲಿ ಇವಾಗ ಇರುವಂತ ಇಬ್ಬರೇ ಸ್ತ್ರೀಯರು ನೋಡ್ಬೇಕು. ಪಾತ್ರೆ ನೀನೆ. ಹಲ್ಲೆಲೂಯಾ. ಅಮ್ಮ, ಯಾವ ತಾಯಿ ತನ್ನ ಮಕ್ಕಳಿಗೋಸ್ಕರ ತನ್ನನ್ನು ಕಾಪಾಡಿಕೊಳ್ತಾಳೋ, ತನ್ನನ್ನು ಸರಿಪಡಿಸಿಕೊಳ್ತಾಳೋ, ತನ್ನನ್ನು ರೂಪಿಸಿಕೊಳ್ತಾಳೋ, ತನ್ನನ್ನು ರೂಪಿಸಿಕೊಳ್ಳುವಂಥ ತಾಯಿ ತನ್ನ ಮಕ್ಕಳಿಗೆ ದೊಡ್ಡ ಆಶೀರ್ವಾದವಾದಂಥ ಪಾತ್ರೆಯಾಗಿ ಬದಲಾಗುತ್ತಾಳೆ. So what is the meaning of that? Mothers are the great examples in the world. ತಾಯಂದಿರ ದೊಡ್ಡ ಮಾದರಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್, ಆಮೆನ್. ನಿನ್ನ ಮಕ್ಕಳು ಹೆಂಗಿರ್ಬೇಕಂತ ನೀನು ಬಯಸಿಯೋ ನೀನು ಅದಾಗಿ ಬದಲಾಗಬೇಕು. ನಿನ್ನ ಮಕ್ಕಳು ಹೆಂಗಿರಬೇಕಂತ ನೀನು ಬಯಸ್ತಾ ಇದೆಯೋ ನೀನು ಅದಾಗಿ ಬದಲಾಗಬೇಕು. ಹಲ್ಲೆಲೂಯಾ. ಅವನು ಏನು ಹೇಳ್ತಾ ಇದ್ದಾನೆ ಓದಿಕೊಳ್ಳುವ. ನಾನು ಹೇಳಿದನೆಲ್ಲ, ಓದಿಕೊಳ್ಳುವ, ನಾನು ಹೇಳಿದ್ದನ್ನೆಲ್ಲ ಈಕೆಯು ಜಾಗರೂಕತೆಯಿಂದ ಕೈಕೊಳ್ಳಲಿ. ನಾನು ಹೇಳಿದನೆಲ್ಲ ಈಕೆ ಜಾಗ್ರತೆಯಿಂದ ಕೈಕೊಳ್ಳಲಿ. ದ್ರಾಕ್ಷ ಫಲವನ್ನು ತಿನ್ನದಿರಲಿ. ದ್ರಾಕ್ಷ ಫಲವನ್ನು ತಿನ್ನದಿರಲಿ. ದ್ರಾಕ್ಷ ಫಲವನ್ನು ತಿನ್ನದಿರಲಿ. ದ್ರಾಕ್ಷ ರಸವನ್ನಾಗಲಿ, ದ್ರಾಕ್ಷ ರಸವನ್ನಾಗಲಿ, ಬೇರೆ ಯಾವ ಮದ್ಯವನ್ನಾಗಲಿ ಕುಡಿಯದಿರಲಿ. ಬೇರೆ ಯಾವ ಮದ್ಯವನ್ನಾಗಲಿ ಕುಡಿಯದಿರಲಿ. ನಿಷಿದ್ಧ ಆಹಾರವನ್ನು ಮುಟ್ಟದಿರಲಿ. ನಿಷಿದ್ಧ ಆಹಾರವನ್ನ ಮುಟ್ಟದಿರಲಿ. ಹೀಗೆ ನಾನು ಆಜ್ಞಾಪಿಸಿದ್ದನ್ನೆಲ್ಲ ಕೈಕೊಳ್ಳಲಿ ಅಂದನು. ಹೀಗೆ ನಾನು ಆಜ್ಞಾಪಿಸಿದನೆಲ್ಲ ಕೈಗೊಳ್ಳಲಿ ಅಂದನು. ಮತ್ತು ಮಾನೋಹನು ಯೆಹೋವನ ದೂತನನ್ನು, ನಾವು ನಿನಗೋಸ್ಕರ ಒಂದು ಹೋತ ಮರಿಯನ್ನು ಪಕ್ವ ಮಾಡಿ. ಒಂದು ನಿಮಿಷ ಗಮನಿಸಿ. ಇಲ್ಲಿ ಆ ತಂದೆ ತಾಯಿ ಹೋಗಿ ಕೇಳ್ತಾ ಇದ್ದಾರೆ, ನಾನು ಈ ಮಗುವನ್ನು ಹೆಂಗೆ ಸಾಕ್ಬೇಕು ಸಾರ್, ಏನು ಹೇಳ್ಬೇಕು ಸಾರ್ ಅಂದ್ರೆ, ಹೇಳುವುದೆಲ್ಲ ಬೇಡ, ಮಾಡಿ ತೋರಿಸ್ಬೇಕು. ಎಷ್ಟು ಜನ ಆಮೇಲೆ ಹೇಳ್ತಾ ಇದ್ದೀರಾ? ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ಅನೇಕರು ಹೇಳ್ತಾರೆ, ನಾನು ನನ್ನ ಮಕ್ಕಳಿಗೆ ಒಳ್ಳೆ ಬುದ್ಧಿನೇ ಹೇಳಿಕೊಡ್ತೀನಿ, ಆದರೆ ಅವು ಕೇಳಲ್ಲ. ನೀನು ಬುದ್ಧಿ ಹೇಳೋದು ಬೇಡ, ನೀನು ಒಳ್ಳೆಯವನಾಗಿರು ಫಸ್ಟು. ನೀನು ಒಳ್ಳೆಯವನಾಗಿದ್ದರೆ ನಿನ್ನ ಮಕ್ಕಳು ಒಳ್ಳೆಯವರಾಗ್ತಾರೆ. ನೀನು ಸರಿ ಇಲ್ಲ ಅಂದ ಮೇಲೆ ನಿನ್ನ ಮಕ್ಕಳು ನೀನು ಸರಿಪಡಿಸೋಕ್ಕಾಗಲ್ಲ. ನೀನು ಒಳ್ಳೆ ಬುದ್ಧಿ ನೀನು, ನಾನು ಆ ಬುಕ್ ಓದಿ ಒಳ್ಳೆ ಬುದ್ಧಿ ಹೇಳ್ತೀನಿ,
ಈ ಬುದ್ಧಿ. ಅದು ಕೆಲವರು ಅಂತಾರೆ, ನಾನು ಏನೋ ಕೆಟ್ಟು ಹೋದೆ, ನೀವಾದರೂ ಒಳ್ಳೆಯವರಾಗ್ರಿ. ಅಡಾಡ, ಅಯ್ಯೋ ಬಂಗಾರ, ಚಿನ್ನ, ಮುದ್ದು, ಮಾಣಿಕ ನೀನು. ಹಲ್ಲೆಲೂಯಾ. ನಾನೇನೋ ಕೆಟ್ಟೋದೆ, ನೀವಾದರೂ ಒಳ್ಳೆಯವರಾಗ್ರಿ. ಅದಾಗುತ್ತಾ? ಅದು ಆಗುತ್ತಾ? ಅದು ಆಗುತ್ತಾ? ಅವ್ರು ಕೇಳ್ತಾ ಇದ್ದಾರೆ. ಅಂದರೆ ಅದರ ಅರ್ಥ ಏನಂತಂದ್ರೆ, ಅಲ್ಲಿವರೆಗೂ ಆ ಅಮ್ಮ ಯಾರು? ಫುಲ್ ಡ್ರಿಂಕ್ಸ್ ಪಾರ್ಟಿ. ಅಮ್ಮ ಯಾರು? ಯಾರು? ಡ್ರಿಂಕ್. ಕರೆಕ್ಟ್ ತಾನೆ ಪಾಲ್ಬದ? ಅದಕ್ಕೆ ತಾನೆ ಹೇಳೋದು, ದ್ರಾಕ್ಷ ಫಲವನ್ನು ತಿನ್ನದಿರಲಿ, ಆಮೇಲೆ ದ್ರಾಕ್ಷ ರಸ ಕುಡಿಯದಿರಲಿ. ಈ ಅಮ್ಮ ದ್ರಾಕ್ಷ ರಸ ಮಾತ್ರ ಅಲ್ಲ, ಸ್ವಲ್ಪ ಫಿಲ್ಟರ್ ರಸನ ಕೊಡ್ದವ್ರೆ. ಬಟ್ಟಿ ಸಾರಾಯ. ಸ್ವಾಮಿ ಓದ್ರಿ ಸ್ವಾಮಿ, ಯಾಕೆ ದೌರ್ಜನ್ಯ ಮಾಡ್ತಾ ಇದ್ದೀರಾ? ಓದ್ರಿ. ಅಲ್ಲಿ ಬೇರೆ ಏನು ಹೇಳಿ, ಬೇರೆ ಯಾವ ಮದ್ಯವನ್ನಾಗಲಿ ಏನು ಮಾಡಬಾರ್ದು, ಕುಡಿಬಾರ್ದು. ಹಂಗಾದ್ರೆ ಈ ಅಮ್ಮ ಏನು ಮಾಡವ್ರೆ? ಹಾಕವ್ರ ಅಂತ ಅರ್ಥ. ಆಗಿನ ಕಾಲದಲ್ಲಿ ಏನಿತ್ತ ಗೊತ್ತಿಲ್ಲಲ್ಲ. ಏನದು ಗೊತ್ತಿಲ್ವಾ? ಅಯ್ಯೋ, ಗೊತ್ತಿಲ್ಲದೆ ಇರ್ತದ ನಿಮಗೆ? ಮಾಡಿ ಹಾಕ್ತಾರ. ಸ್ವಾಮಿ ದೂತನ ಹೇಳ್ತಾ ಇದ್ದಾನೆ, ನೋಡಮ್ಮ, ಇದುವರೆಗೆ ನೀನು ಯಾರು, ಆದರೆ ಇವತ್ತು ನಿನ್ನ ಗರ್ಭದಲ್ಲಿ ದೇವರು ಆಲೋಚಿಸಿಕೊಂಡಿರುವಂತ ಮಗು ಇದೆ, ದೇವರು ವಾಗ್ದಾನ ಮಾಡಿರುವಂತ ಮಗು ಇದೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾರೆಲ್ಲ ಪ್ರೆಗ್ನೆಂಟ್ ಲೇಡೀಸ್ ಇಲ್ಲಿ ಇದ್ದೀರಿ, ಗರ್ಭಿಣಿಗಳು ಯಾರೆಲ್ಲ ಇದ್ದೀರಿ? ಗರ್ಭಿಣಿಗಳು ನನಗೆ ಗೊತ್ತಿದ್ದಂಗೆ ಇಬ್ಬರು ಇದ್ದಾರೆ. ನಮ್ಮ ಕಾವ್ಯ ಮತ್ತು ನಮ್ಮ ಯಾರು ಪ್ರಿಯಾ ಇದ್ದೀರಿ, ಮತ್ತು ನಮ್ಮ ಸುಮಾ ತಂಗಿ ಕನ್ಯಾ ಇದ್ದೀರಿ. ಪ್ರಿಯಾ, ಕನ್ಯಾ, ಆಮೇಲೆ ಕಾವ್ಯ, ಇನ್ಯಾರ್ಯಾರು ಇದ್ದೀರಿ? ಹಲ್ಲೆಲೂಯಾ. ನೀವು ಎಂಥ ಆಶೀರ್ವದಿಸಲ್ಪಟ್ಟವ್ರು ಗೊತ್ತಾ ಇವತ್ತಿನ ದಿವಸ ಈ ವಾಕ್ಯವನ್ನು ನೀವು ಕೇಳುವುದಕ್ಕೆ? ಯಾಕಂತಂದರೆ ಹೆಂಗೆ ಈ ಸ್ತ್ರೀಯು ತನ್ನನ್ನು ಕಾಪಾಡಿಕೊಂಡು ದೇವರ ಅಭಿಷಕ್ತನ್ನ ಈ ಭೂಮಿಗೆ ತಂದರೋ, ನಾವು ಇವತ್ತು ಹೇಳೋ ವಾಕ್ಯವನ್ನು ನೀವು ಕಾಪಾಡಿಕೊಂಡರೆ ಈ ಭೂಮಿಗೆ ನೀವೊಂದು ಅಭಿಷಕ್ತನನ್ನ ಈ ಭೂಮಿಗೆ ತರುವಂತ ಆಶೀರ್ವಾದವುಳ್ಳವರಾಗಿರುತ್ತೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್, ಆಮೆನ್. ಅವ್ರು ಹೇಳ್ತಾ ಇದ್ದಾರೆ ನೋಡಿ, ದೂತನು ತನ್ನನ್ನು ಕಾಪಾಡಿಕೋಬೇಕು. ಈಕೆ ತನ್ನನ್ನು ಕಾಪಾಡಿಕೋಬೇಕು. ಯುವರ್ ಮದರ್ಸ್ ಆರ್ ದ ಪ್ರೊಟೆಕ್ಟರ್. ನಾನು ಹೇಳಿದನಲ್ಲ, ನೀನು ಗರ್ಭದಲ್ಲಿ ಇದ್ದಾಗ 2 ಪಪ್ಪಾಯ ನಿನಗೆ, ಪಕ್ಕದ ಕೈ ಕೊಟ್ಟು ಹೇಳಿ, 2 ಪಪ್ಪಾಯ ನಿನಗೆ, ಹೇಳಿ, ನಿನಗೆ ಅಪಾಯ. 2 ಪಪ್ಪಾಯ ನಿನಗೆ ಅಪಾಯ. ಹಲ್ಲೆಲೂಯಾ, ಆಮೆನ್, ಆಮೆನ್. But they are the protectors. Mothers are the great protectors. ಇವತ್ತು ನೀನು ಹೊಟ್ಟೆಯಲ್ಲಿ ಇದ್ದಾಗ ನಿನ್ನ ತಾಯಿ ನಿನ್ನನ್ನು ಕಾಪಾಡಿರುವುದಕ್ಕೆ ಇವತ್ತು ನೀನು ಇಲ್ಲಿ ಇದ್ದಿ. ಮದರ್ಸ್ ಆರ್ ದ ಸೇವಿಯರ್ಸ್. ಮದರ್ಸ್ ಆರ್ ದಿ ಸೇವಿಯರ್ಸ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಯ್ಯೋ, ನನಗೆ ತುಂಬ ಬೇಜಾರಾಯ್ತಂದ್ರೆ ಡಬಾಕೊಂಡು ಮಲಗಿದ್ರೆ, ತುಂಬ ಬೇಜಾರು ಆಗ್ತಾ ಇದೆ ಅಂತ ಹೇಳಿ ಡಬಾಕೊಂಡು ಮಲಗಿದೆ. ಇವತ್ತು ಮಕ್ಕಳೆಲ್ಲ ಬೆಳೆದು ಅದು ಕೆಲವು ಮಕ್ಕಳು ಬುದ್ಧಿ ಆಯ್ತಾ ಇಲ್ವಾ ನಿನಗೆ? ಇವರು ಅಬ್ದುಲ್ ಕಲಾಂ, ಇದು ಯಾರು? ಅದು ಯಾವುದು? ಚಂದ್ರಲೋಕಕ್ಕೆ ಹೋಗಿ ಬಂದ್ರಲ್ಲ, ಯಾರು? ಸುನೀತಾ ವಿಲಿಯಮ್ಸ್. ಇವರು ತಾಯಿನ ಬುದ್ಧಿ ಆಯ್ತೋ ಇಲ್ವಾ? ಆವತ್ತು ನಿಮ್ಮ ಅಮ್ಮ ಒಂದು ರಾತ್ರಿ ಡಬಾಕೊಂಡು ಮಲಗಿದ್ರೆ ನಿನಗೆ ಬರ್ತದ ಬುದ್ಧಿ. ಕಂಪ್ಯೂಟರ್ ಹೊಡಿತೀಯ, ಕಡಕಡ 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 ಅಂತ ಹೊಡಿತೀಯಲ್ಲ, ಕಂಪ್ಯೂಟರ್ ಹೊಡಿತಿದ್ದೆ ನೀನು. ಏನಾಗಿರುವಿ ಅವತ್ತೇ? ಹೊಗೆ ಸ್ವಾಮಿ, ಹೊಗೆ ಕೈಮ ಆಗಿರೋದು. ನೀನು ದಬಾಕೊಂಡು ಮಲಗಿದ್ರೆ ಏನಾಗಿರೋದು? ನೀನು ಕೈ ಪಟಕಂತ ಹೊರಗೆ ಹೋಗಿರೋದು. ಹಲ್ಲೆಲೂಯಾ. ಕೆಲವರು ಅಮ್ಮ ಅಂತಾರೆ, ನೀನು ಹಿಂಗೆಲ್ಲ ಇಷ್ಟು ಮಾತಾಡ್ತೀನಿ ಅಂತ ಗೊತ್ತಿದ್ರೆ ಅವತ್ತು ನನ್ನ ಡಬಾಕೊಂಡು ಮಲಗ್ತಿದ್ದೆ. ಮದರ್ಸ್ ಆರ್ ದ ಪ್ರೊಟೆಕ್ಟರ್ಸ್. ಅದಕ್ಕೆ ನಿಮ್ಮ ತಾಯಿಯಂದಿರನ್ನ ಏನು ಮಾಡ್ರಿ?
ಗೌರವಿಸಿರಿ. ರೆಸ್ಪೆಕ್ಟ್ ಯುವರ್ ಮದರ್, ಹಾನರ್ ಯುವರ್ ಮದರ್, ಪ್ರೊಟೆಕ್ಟ್ ಯುವರ್ ಮದರ್ಸ್ ಬಿಕಾಸ್ ಶಿ ಹಸ್ ಪ್ರೊಟೆಕ್ಟೆಡ್ ಯು. ಹಲ್ಲೆಲೂಯಾ, ಹಲ್ಲೆಲೂಯಾ. ಸಖತ್ತಾಗಿದೆ ಅಂತ ಎಲ್ಲುಂಡೆ 4 ನುಂಗಿದ್ರೆ ನೀನಾಗಿರುವ ಕಲ್ಲುಂಡೆ. ಏನ್ರೆ ಎಲ್ಲಿ ಉಂಡೆ ಚೆನ್ನಾಗಿದೆ ಅಂತ 4 ನಿಮ್ಮಮ್ಮ ನುಂಗಿದ್ರೆ ಏನಾಗಿರೋ ನೀನು? ಏನಾಗಿರ್ತಿತ್ತೆ? ಹಿಂಗೆ ಕೂತ್ಕೊಂಡು ಕೆಕ್ಕಂತ ನಗ್ತಿದ್ಯಾ ನೀನು? ಎಲ್ಲರೂ ಹೇಳಿ, ಎಸಪ್ಪ ಥ್ಯಾಂಕ್ ಯು ಫಾರ್ ಮೈ ಮದರ್ ಅಂತ ಹೇಳಿ. ಬಿ ಥ್ಯಾಂಕ್ಫುಲ್ ಟು ಜೀಸಸ್ ಫಾರ್ ಯುವರ್ ಮದರ್. ನಿಮ್ಮ ಅಮ್ಮನಿಗೋಸ್ಕರ ಏನು ಮಾಡ್ರಿ? ಯಾರಾದ್ರೂ ಅಮ್ಮ 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 ಬುದ್ಧಿ ಇದೆಯಾ? ಹಲೋ ಸಾರ್, ಹಲೋ ಸಾರ್, ಬೇಜಾರಾಯ್ತಂತ ಹೇಳಿ 10 ತಿಂಗಳಲ್ಲಿ ಯಾವತ್ತು ಕೆಳಗಡೆ ಇಳಿಸಿಲ್ವಲ್ಲ ಸಾರ್? ಒಂದು ಅರ್ಧ ಗಂಟೆ ಇಲ್ಲಿ ಇರೋ ಮಗನೇ, ಆಮೇಲೆ ಎತ್ತಿ ಹಾಕೊಂಡು ಬ್ಯಾಗಿಗೆ ಗಂಗಾರ ಥರ ಹಾಕೊಂಡ್ಬಿಟ್ಟಿದ್ರೆ ಹೆಂಗಿರೋದು? ಸ್ವಲ್ಪ ಇರೋಲೇ, ಅದು ತೆಗೆದಿಟ್ಲ ಇಲ್ಲ. ನೀನು ಒಂದು ರಾತ್ರಿ ಮಲ್ಕೊ ನೋಡೋಣ, ಒಂದು ರಾತ್ರಿ ಒಂದೇ ಸೈಡ್ ಮಲಗ್ಬಿಡು ನೋಡೋಣ. ಬಾಲ್ ಕ್ಲಾಕ್ ತಿರುಗೋ ಥರ ತಿರುಗ್ತಾ ಇದೆಯಲ್ಲ. ಮೊನ್ನೆ ಯಾರೊಬ್ಬರು ಬಂದಿದ್ರು, ತುಂಬ ದಿನಗಳ ಹಿಂದೆ, ದೆವ್ವದ ಕಾಟ ಅಂತ ಬಂದಿದ್ರು. ಏನಪ್ಪ ದೆವ್ವ ಅಂತ ಕಾಟ ಅಂತ ಹೇಳಿದೆ. ಅವರಾದ್ರು, ಸರ್ ನಮ್ಮ ಮನೆಯಲ್ಲಿ ರಾತ್ರಿ ನಾನೇ ಮನೆ ಬಾಗಿಲು ಹಾಕಿದ್ದು, ಬೀಗ ನನ್ನ ಸೊಂಟದಲ್ಲೇ ಐತೆ. ಇದು ಹಗ್ಗ ಕಟ್ತಾರಲ್ಲ ಸಮಯ, ಯಾವುದದು? ಸೊಂಟಕ್ಕ ದಾರ, ಉದ್ಧಾರ. ನೀನಾಯ್ತೆ ಉದ್ಧಾರ. ಈ ಉದ್ಧಾರ ಆಯ್ತಲ್ಲ, ಈ ದಾರದಲ್ಲಿ ಕಟ್ಬಿಟ್ಟೆ ಸರ್ ನಾನು ಮಲಗಿದ್ದು. ಬೆಳಗ್ಗೆ ಎದ್ದು ನೋಡಿದ್ರೆ ಗಂಡ ಡೋರಿಂದ ಈಚೆ ಮಲಗವಣೆ, ಬೀಗ ಅವನ ಕೈಯಲ್ಲಿ ಐತೆ. ಹೆಂಡತಿ ಕಿಚನಲ್ಲಿ ಒಳೆ ಮೇಲೆ ಮಲಗವಳೆ. ಸತ್ಯ ಇದು. ಈ ಕೇಸ್ ನಮ್ಮ ಸಭೆಗೆ ಬಂತು. ನಾನು ಆ ಊರ ಹೆಸರು ಹೇಳಕ್ಕೆ ಇಷ್ಟಪಡಲ್ಲ ಅಷ್ಟೇ. ನಮ್ಮ ಸಭೆಗೆ ಬಂದಿರೋದನ್ನ ಹೇಳ್ತಾ ಇದ್ದೀನಿ. ಸಾಯಂಕಾಲ ಅಮ್ಮ ತೊಟ್ಟಿಯಲ್ಲಿ ನೀರು ಎತ್ಕೊಂಡು ಸ್ನಾನ ಮಾಡ್ತಿದ್ರಂತೆ. ಅದೇ ಊರಲ್ಲಿ ಗಂಡನ ಕರ್ಸಲ್ ಬೆನ್ಮುಚ್ಚಿರಿ ಅಂದ್ರಂತೆ. ಉಜ್ತಾ ಇದ್ರಂತೆ ಗಂಡ. ಈ ಅಮ್ಮ ಏನು ಹೇಳಿದ್ರು ತಿರ್ಗಾ ಅವನು ಏನು ಹೇಳ್ತಾನೆ ಇಲ್ಲ. ಏನ್ರಿ ನಾನು ಏನು ಮಾತಾಡ್ದು ನೀವು ಸುಮ್ಮಿಗೆ ಎದ್ದಿರ? ತಿರುಗಿ ನೋಡಿದ್ರೆ ಕಪ್ಪಿಗೆ ಒಂದು ನಿಂತ್ಕೊಂಡು ಉಜ್ತಾ ಆಯ್ತ. ಸತ್ಯ ಹೇಳ್ತಾ ಇದ್ದೀನಿ ಸಮಯ, ನಿಜ ಸತ್ಯ ಹೇಳ್ತಾ ಇದ್ದೀನಿ. ಕೆಲವರು ಮಲಗಿರುವಾಗ ಹಂಗೆ ಮಲಗ್ತಾರೆ, ನೋಡಿದಿರಲ್ಲ. ಹಾಳಲ್ಲಿ ಮಲಗಿದ್ರೆ ಎದ್ದೇಳುವಾಗ ಹೊಲದಲ್ಲಿ ಮಲಗಿರ್ತಾರೆ. ಆದರೆ ನಿನ್ನ ತಾಯಿ ಹಂಗಿಲ್ಲಲ್ಲ. ನಿನ್ನ 10 ತಿಂಗಳು ಹೊಟ್ಟೆಯಲ್ಲಿ ಕಾಪಾಡಿ. ಕರ್ತನ ವಾಕ್ಯ ಹೇಳ್ತದೆ, ಬಿ ಥ್ಯಾಂಕ್ಫುಲ್, ಕೃತಜ್ಞತೆ ಉಳ್ಳವರಾಗಿರ್ರಿ. ಎತ್ತ ತಾಯಿಗೆ ಕೃತಜ್ಞತೆ ಉಳ್ಳವನಾಗಿರು, ಎತ್ತ ತಂದೆಗೆ ಕೃತಜ್ಞತೆ ಉಳ್ಳವನಾಗಿರು, ವಿದ್ಯೆ ಕೊಟ್ಟಂತ ಗುರುಗಳಿಗೆ ಕೃತಜ್ಞತೆಯಾಗಿರು, ದೇವರ ವಾಕ್ಯ ಸಾರಿದ ಸೇವಕರುಗಳಿಗೆ ಕೃತಜ್ಞತೆಯಾಗಿರು, ಕೆಲಸ ಕೊಟ್ಟ ದನಿಗೆ ಕೃತಜ್ಞತೆಯಾಗಿರು. ಇವತ್ತು ಯಾಕೆ ಅನೇಕರಿಗೆ ಆಶೀರ್ವಾದ ಇಲ್ಲ ಅಂತಂದ್ರೆ, ಯಾರಿಗೆ ಕೃತಜ್ಞತೆಯಾಗಿ ಇರಬೇಕೋ ಅವ್ರನ್ನೆಲ್ಲ ಬೈವುದು, ತಂದೆಯನ್ನ ಬೈವುದು, ತಾಯಿನ ಬೈವುದು, ಗುರುಗಳನ್ನ ಬೈವುದು, ಪಾಸ್ಟರ್ನ ಬೈವುದು, ಕೆಲಸ ಕೊಟ್ಟ ದನಿನ ಬೈವುದು. ನನ್ನ ಮಗ ಬೆಳಗ್ಗೆಯಿಂದ ಕೆಲಸ ಇಸ್ಕೊಳ್ತಾನೆ, ಹಾಳಾಗುವಾಗ ಅವನು ಹಾಳಾಗಿ ಹೋದ್ರೆ ನೀನು ಉದ್ಧಾರ ಆಯ್ತೀಯಾ? ನಿನ್ನ ದನಿ ಹಾಳಾಗಿ ಹೋದ್ರೆ ಕೆಲವು ಥರ ನನ್ನ ಹಾಳಾಗಿ ಹೋಗ ಅಂತಾರೆ. ಹಾಳಾಗಿ ಹೋದ್ರೆ ಏನಾಗುತ್ತೆ? 4 ತಿಂಗಳು ಸಂಬಳ ಬರಲ್ಲ ಸ್ವಾಮಿ. ದೇವರ ವಾಕ್ಯ ಹೇಳ್ತದೆ, ಯೋಸೇಫನ ನಿಮಿತ್ತ ದೇವರು ಪೋತಿಫರನ ಮನೇನ ಆಶೀರ್ವಾದ ಮಾಡಿದರು. ಯಾಕಂದ್ರೆ ದನಿ ಆಶೀರ್ವಾದವಾಗಿದ್ದರೆ ಯೋಸೇಫ ಆಶೀರ್ವಾದವಾಗಿರ್ತಾನಂತದ್ದು ಹೇಳಿ ಆಶೀರ್ವಾದ ಮಾಡಿದ್ರು. ಹಲ್ಲೆಲೂಯಾ. ನಿನ್ನ ಕಂಪನಿಗೆ ವಿರುದ್ಧ, ನಿನ್ನ ಫ್ಯಾಕ್ಟ್ರಿಗೆ ವಿರುದ್ಧ, ನಿನ್ನ ದನಿಗೆ ವಿರುದ್ಧ ನೀನು ಗುಣಗುಟ್ಟಿದ್ರೆ ನಿನ್ನ ತಟ್ಟೆಗೆ ಊಟ ಬರಲ್ಲ. ಬಿ ಥ್ಯಾಂಕ್ಫುಲ್. ಹಲ್ಲೆಲೂಯಾ. ತಂದೆಗೆ ತಾಯಿಗೆ ಏನಾಗಿರು? ಕೃತಜ್ಞತೆ ಉಳ್ಳವರಾಗಿರು. ಹಲ್ಲೆಲೂಯಾ. ಆವತ್ತು ಮನೋವನ ಹೆಂಡತಿ, ಮನೋವನ
ಮನೋಹನ ಹೆಂಡತಿ ದ್ರಾಕ್ಷರಸ ಕುಡಿಯದೆ ತನ್ನನ್ನು ಕಾಪಾಡಿಕೊಂಡಿದ್ದ ನಿಮಿತ್ತವಾಗಿ ಒಬ್ಬ ಅಭಿಷಕ್ತನಾದಂಥ ಸಂಸೋನ ಈ ಭೂಮಿಯಲ್ಲಿ ಹುಟ್ಟುವುದಕ್ಕೆ ಸಾಧ್ಯವಾಗಿತ್ತು. ಹಲ್ಲೆಲೂಯಾ. ತಾಯಿ ತನ್ನನ್ನು ಎಷ್ಟು ಕಾಪಾಡಿಕೊಳ್ತಾರೋ ಮಕ್ಕಳು ಅಷ್ಟು ಆಶೀರ್ವಾದವಾಗಿರ್ತಾರೆ. ಹಲ್ಲೆಲೂಯಾ. ಒಂದೇ ಒಂದು ವಚನ ಮಾತ್ರ ನಿಮಗೆ ತೋರಿಸ್ತೀನಿ. ಜ್ಞಾನೋತಿ 31ನೇ ಅಧ್ಯಾಯ. ಜ್ಞಾನೋತಿ 31ನೇ ಅಧ್ಯಾಯ. ಒಂದನೇ ವಚನದಿಂದ ಓದಿಕೊಳ್ಳುವ. ಜ್ಞಾನೋತಿ 31 1ನೇ ವಚನದಿಂದ. ಅರಸನಾದ ಲೆಮುವೇಲನ ಮಾತುಗಳು ಎಂದರೆ ಅವನ ತಾಯಿಯು ಅವನಿಗೆ ಉಪದೇಶಿಸಿದ ದೈವೋಕ್ತಿಯು. ನೋಡಿ, ಅರಸನಾದ ಲೆಮುವೇಲನಿಗೆ ಅವನ ತಾಯಿಯು ಉಪದೇಶಿಸಿದ ದೈವೋಕ್ತಿಯು. ಕರಗಳ ತಟ್ಟಿ ದೇವರ ನಾಮಕ್ಕೆ ಮಹಿಮೆಯನ್ನು ಸಲ್ಲಿಸುವ. ಹಲ್ಲೆಲೂಯಾ. ಆಮೇಲೆ ನಮ್ಮೂರಲ್ಲಿ ಒಬ್ಬ 13 ಕೊಲೆ ಮಾಡ್ದ. ನಮ್ಮೂರಲ್ಲಿ ಒಬ್ಬ 13 ಕೊಲೆ ಮಾಡ್ದ. ಆಮೇಲೆ ಆಕ್ಸಿಡೆಂಟಲ್ಲಿ ಸತ್ತೋದ. ಬೇರೆಯವರು ಸಾಯಿಸ್ಬೇಕಂದಿದ್ರು, ಅವನೇ ಆಕ್ಸಿಡೆಂಟಲ್ಲಿ ಸತ್ತೋದ. ಆದರೆ ಮೊದಲನೇ ಕೊಲೆ ಅವನು ಹೆಂಗೆ ಮಾಡಿದನು ಗೊತ್ತಾ? ಮೊದಲನೇ ಫಸ್ಟ್ ಮರ್ಡರು. ಅವನ ತಾಯಿ ಲಾಂಗ್ ಮಚ್ಚಿ ಎತ್ಕೊಂಡು ಹೋಗಿ ಅವನ ಕೈ ಕೊಟ್ಬಿಟ್ಟು ಹೋಗಿ ಆ 5 ಜನನ ಕರೆದ್ಬಿಟ್ಟು ಬಾ, ಸಾಯಿಸ್ಬಿಟ್ಟು ಬಾ, ಅವ್ರನ್ನ ಸುಟ್ಟು ಅವ್ರ ಹೆಣದ ಬೂದಿ ತಗೊಂಬ, ನಾನು ಮೈಗೆ ಹಚ್ಕೋಬೇಕು. 13 ಕೊಲೆ ಮಾಡ್ದ. 13 ಮರ್ಡರ್ಸ್. ಫಸ್ಟ್ ಮರ್ಡರ್ ಹೆಂಗೆ ಹೇಳಿ? ತಾಯಿ ಮಚ್ಚೆತ್ತು ಕೊಟ್ಟು ಹೋಗಿ ಅವನ್ನ ಸಾಯಿಸ್ಬಿಟ್ಟು ಬಾ, ಅವನ್ನ ಸುಟ್ಟು ಬೂದಿ ತಗೊಂಬ, ನನ್ನ ಮೈ ಮೇಲೆ ಹಚ್ಕೋಬೇಕು ಅಂತ. ಸತ್ತೇ ಹೋದ. ಮದುವೆನೇ ಆಗಲಿಲ್ಲ, ಸತ್ತೇ ಹೋದ ಅವನು. ಪ್ರೀತಿ ಮಕ್ಕಳೇ, ತಾಯಿ ಸ್ಥಾನ ಅಂತಂದ್ರೆ ಬೋಧಿಸಬೇಕಾದಂಥ ತಾಯಿ ಸ್ಥಾನ. ಎಂಥ ಸ್ಥಾನ? ಬೋಧಿಸಬೇಕಾದ ಸ್ಥಾನ. ಸಭೆಯಲ್ಲಿ ಸೇವಕರುಗಳು ಬೋಧಿಸ್ತೀವಿ, ಮನೆಯಲ್ಲಿ ತಾಯಿ ಬೋಧಿಸಬೇಕು. ಹೆಣ್ಮಕ್ಕಳಿಗೆ ಮಾತ್ರ ಅಲ್ಲ, ಗಂಡು ಮಕ್ಕಳಿಗೆ ಬೋಧಿಸಬೇಕು. ಬೋಧಿಸುವುದಕ್ಕೆ ಸಮರ್ಥರಾಗಿರಬೇಕು. ಸುಮ್ಮನೆ ಬೋಧಿಸುವುದಲ್ಲ, ಬೋಧಿಸುವುದಕ್ಕೆ ಯೋಗ್ಯನಾಗಿರಬೇಕು. ಈ ಕೀರ್ತನೆಯನ್ನು ಬರೆದಿದ್ದು, ಈ ಒಂದು ಜ್ಞಾನೋತಿಯನ್ನು ಬರೆದಿದ್ದು ಲೆಮುವೇಲನ ತಾಯಿ ಅಲ್ಲ, ಲೆಮುವೇಲನು. ಅದರ ಬುದ್ಧಿ ಮಾತು ಸ್ವಂತ ಬುದ್ಧಿ ಮಾತಲ್ಲ, ಅವನ ತಾಯಿ ಅವನಿಗೆ ತಿಳಿಸಿಕೊಟ್ಟಿರುವಂಥ ಬುದ್ಧಿ ಮಾತು. ಎಷ್ಟು ಜನ ಅವನು ಹೇಳ್ತಾ ಇದ್ದೀರಾ? ಮದರ್ಸ್ಗಳು ಕೇಳಿ, ಮದರ್ಸ್ ಒಬ್ಬೊಬ್ಬರನ್ನ ಕೇಳಿ, ನೀವು ನಿಮ್ಮ ಮಕ್ಕಳಿಗೆ ಬೋಧಿಸ್ತಾ ಇದ್ದೀರಾ? ಹಲ್ಲೆಲೂಯಾ. ಲೆಮುವೇಲ ಜ್ಞಾನೋತಿಯಲ್ಲಿ ಬರೀತಾ ಇದ್ದಾನೆ. ಲೆಮುವೇಲನ ಬೋಧನೆ ಅಂದರೆ ಅವನ ತಾಯಿ ಅವನಿಗೆ ತಿಳಿಸಿಕೊಟ್ಟಿದ್ದ ಬೋಧನೆ. ನಾನು ಒಂದು ಪ್ರಶ್ನೆ ಕೇಳ್ತೀನಿ. ಅಮ್ಮ, ನೀವು ನಿಮ್ಮ ಮಕ್ಕಳಿಗೆ ಎಂಥ ಬೋಧನೆ ಮಾಡ್ತಾ ಇದ್ದೀರಿ? ನೀವು ನಿಮ್ಮ ಮಕ್ಕಳಿಗೆ ಎಂಥ ಬೋಧನೆ ಮಾಡ್ತಾ ಇದ್ದೀರಿ? ಫುಲ್ ಓದಕ್ಕೆ ನಮಗೆ ಸಮಯ ಇಲ್ಲ, 3 ವರ್ಷನ ಮಾತ್ರ ಓದಿಕೊಳ್ಳುವ. 2, 3, 4 ಮಾತ್ರ ಓದಿಕೊಳ್ಳುವ. ಇಂಟ್ರಡಕ್ಷನ್ ಓದುವ. ಮುಂದಕ್ಕೆ ಅದು ಹೆಂಗಿರ್ತದೆ ಅಂತ ಗೊತ್ತಾಗುತ್ತೆ ನಮಗೆ. ಓದುವ. ಏನು ಕಂದ, ನನ್ನ ಗರ್ಭಪುತ್ರನೇ ಏನು, ನನ್ನ ಗರ್ಭಪುತ್ರನೇ ಏನು. ಹಲ್ಲೆಲೂಯಾ. ಒಂದು ತಾಯಿ ಮಗುನ ಹೆಂಗ್ ಕರಿಬೇಕು? ಎಲ್ಲ ಎರು ಮಾಡು, ಎಲ್ಲ ಮಾಡು, ಎಲ್ಲ பொறுக்கி பயல. இப்படியா கூப்பிடுறது? சொல்லுங்க. தாய் எப்படியா சொல்றது பிள்ளையை பார்த்து? எரு மாடு பண்ணி. அப்புறம் ஆண்டவர்கிட்ட போய் என் பிள்ளை ராஜாவாய் ಬಾ. ತಾಯಿ ಮಗುನ ಹೆಂಗ್ ಕರಿಬೇಕು? ಕಂದ. ಕೆಲವರು ಶನಿಯನೇ ಮಕ್ಕಳಿಗೆ ಹೆಂಗ ಅನ್ನೋದು? ಶನಿಯನೇ. ಎರು ಮಾಡು, ಪಣ್ಣಿ.
ನೋ 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 ಲೆಮುವೇಲನ ತಾಯಿ ಲೆಮುವೇಲನಿಗೆ ಏನೂ ಕರಗಲ ತಟ್ಟಿ ಕತ್ತ ನಾಮಗೆ ಮಗಿಪಡಿಸುವ ಮಹನೇ ಕಂದ ಹಲ್ಲೆಲೂಯಾ ಆಮೇಲೆ ನಮ್ಮ ಅಮ್ಮ ನಮ್ಮನ್ನ ನನ್ನ ಹೆಂಗೆ ಕರೀತಾರೆ ಗೊತ್ತಾ? ಅಯ್ಯ ಅಯ್ಯ ದೇವಾ, ಅಯ್ಯ ಅಯ್ಯ ಎಂದ್ರಿಯ ಎದ್ದೇಲಯ್ಯ ಅಯ್ಯ. ಕೆಲವು ತಾಯಿ ಶನಿಯನೆ ಮದರ್ಸ್ ಆರ್ ದ ಗ್ರೇಟ್ ಟೀಚರ್ಸ್. ತಾಯಂದಿರೇ ಒಳ್ಳೆ ಬೋಧಿಸುವುದಕ್ಕೆ ಗ್ರೇಟ್ ಟೀಚರ್ಸ್. ಈ ಸೈನ್ಸ್ ಟೀಚರ್ಸ್, ಮ್ಯಾಥ್ಸ್ ಟೀಚರ್ಸ್ ಎಲ್ಲ ಏನೂ ಇಲ್ಲ. ಮದರ್ಸ್ ಆರ್ ದ ಬೆಸ್ಟ್ ಟೀಚರ್ಸ್. ಹಲ್ಲೆಲೂಯಾ ಹಲ್ಲೆಲೂಯಾ. ಒಂದು ವೇಳೆ ನಿಮ್ಮ ತಾಯಂದಿರು ಒಂದು ವೇಳೆ ನಿಮ್ಮನ್ನು ಹಂಗೆ ಕರೆಯದೇ ಇರ್ಬೋದು, ಆದರೆ ನೀವು ಬದಲಾಯಿಸಿಕೊಳ್ಳಿ. ವಾಕ್ಯದ ಮೂಲಕ ನಿಮ್ಮನ್ನು ನೀವು ಬದಲಾಯಿಸಿಕೊಳ್ಳಿ. ಮಕ್ಕಳನ್ನ ಏನಂತ ಕರಿಬೇಕಿನ ಮೇಲೆ? ಕಂದ ಡೇವಿಡಾ ಅಂತ ಕರಿಬೇಕು. ಹೆಂಗೆ ಕರಿಬೇಕು ಹೇಳಿ? ಕಂದ ಡೇವಿಡಾ. ಹಲ್ಲೆಲೂಯಾ. ಡೇವಿಡ್ ಬ್ರದರ್ ಹೆಂಗೆ ಕರಿಬೇಕು? ಕಂದ ಸಾಮ, ఇక్కడ ವಾಮ. ಹಲ್ಲೆಲೂಯಾ. ಆಮೇಲೆ ಹೆಂಗೆ ಕರಿಬೇಕು ಹೇಳಿ? ಕಂದ. ಹೇಳಿ ನೋಡಿಲಿ, ಏನು ಕಂದ? ಏನು ಏನು ಕಂದ ಅಂದರೆ ಆ ಮಾತಿನ ಅರ್ಥ ಏನಂತಂದ್ರೆ, ಲೆಮುವೇಲನು ಸೋತು ಹೋಗಿದ್ದಾನೆ. ಲೆಮುವೇಲನು ಹೆಂಗೆ ಜೀವಿಸ್ಬೇಕಂತ ಯೋಚನೆ ಮಾಡ್ತಾ ಇದ್ದಾನೆ. ಮುಂದಕ್ಕೆ ಬದುಕಬೇಕಾದ ದಾರಿ ಗೊತ್ತಿಲ್ಲ, ಏನಪ್ಪ ಮಾಡುವುದು ಅಂತ ಇರುವ ಸಮಯ. ಆ ವಾಕ್ಯ ಹಂಗೆ ಇದೆ ನೋಡಿ, ಏನು ಕಂದ ಏನು. ಹಲ್ಲೆಲೂಯಾ. ಓದಿಕೊಳ್ಳೋ. ಏನು? ನನ್ನ ಹರಕೆಯ ಮಗುವೆ. ಏನು ಹೇಳಿ? ನನ್ನ ಹರಕೆಯ ಮಗುವೆ. ಹರಕೆಯ ಮಗುವೆ ಅಂದರೆ ಅಪ್ಪ, ಈ ಲೆಮುವೇಲನ ತಾಯಿ ಕೂಡ ಗರ್ಭ ಇಲ್ಲದೆ ಆಶೀರ್ವಾದ ಇಲ್ಲದೆ ಇದ್ದವಳು. ಅವನು ಕೇಳ್ತಾ ಇದ್ದಾಳೆ, ನಾನು ದೇವರ ಹತ್ರ ಪ್ರಾರ್ಥನೆ ಮಾಡಿ ಅರಿಕೆ ಮಾಡಿ ಹೊಂದಿರುವಂತ ಲೆಮುವೇಲ, ನನ್ನ ಹರಕೆಯ ಮಗನೇ, ನಾನು ಏನು ಹೇಳಲಿ? ನಾನು ಏನು ಹೇಳಲಿ? ನಿನ್ನ ತ್ರಾಣವನ್ನು ಸ್ತ್ರೀಯರಲ್ಲಿ ಒಪ್ಪಿಸದಿರು. ಏನೇಳಿ? ನಿನ್ನ ತ್ರಾಣವನ್ನು ಸ್ತ್ರೀಯರಲ್ಲಿ ಒಪ್ಪಿಸದಿರು. ಸ್ತ್ರೀಯರಲ್ಲಿ ಒಪ್ಪಿಸದಿರು. ಹಲ್ಲೆಲೂಯಾ. ಸೊಲೊಮೋನನಿಗೆ 1000 ಲಾಸ್ಟಲ್ಲಿ ಏನಾಗಿರ್ತಾನೆ? ಯಾಕಂದ್ರೆ ಬಲ ಎಲ್ಲ ಎಲ್ಲಿ ಕೊಟ್ಬಿಟ್ಟ ಸ್ತ್ರೀಯರಿಗೆ. ನಿನ್ನ ಬಲವನ್ನ ಏನ್ ಮಾಡಬೇಡ, ಸ್ತ್ರೀಯರಿಗೆ ಒಪ್ಪಿಸದಿರು. ರಾಜರಿಗೆ ವಿನಾಶಕರವಾದ ದಾರಿಗೆ ತಿರುಗಬೇಡ. ರಾಜರಿಗೆ ವಿನಾಶಕರವಾದ ದಾರಿಗೆ ತಿರುಗಬೇಡ. ವಿನಾಶಕರವಾದ ಅಂದ್ರೆ ನಡೆಯಬೇಕಾದ ಮಾರ್ಗದಲ್ಲಿ ನಡೆಯಪ್ಪ. ನಿನಗೆ ಒಪ್ಪದಿರುವಂತ ಮಾರ್ಗದಲ್ಲಿ ನಡೆಯಬೇಡ. ಯೋಗ್ಯತೆ ಇಲ್ಲದಂತ ಮಾರ್ಗದಲ್ಲಿ ನಡೆಯಬೇಡಪ್ಪ. ಯೋಗ್ಯವಾಗಿ ನಡ್ಕೋ. ಹಲ್ಲೆಲೂಯಾ ಹಲ್ಲೆಲೂಯಾ. ಆಮೇಲೆ ಮೊನ್ನೆ ಎಲ್ಲೋ ಒಂದು ಕಡೆ ಯಾರೋ ಒಂದು ದೊಡ್ಡ ವ್ಯಕ್ತಿಯನ್ನು ನೋಡಕ್ಕೆ ಹೋಗ್ತಾ ಇದ್ದೀನಿ. ಜೀನ್ಸು ಟೀ ಶರ್ಟ್ ಹಾಕ್ಕೊಂಡಿದ್ದೀನಿ. ಅಲ್ಲಿ ಒಂದು ಕಡೆ ಹೋದ್ವಿ, ಅವ್ರನ್ನ ಹೋಗಿ ನೋಡಬೇಕು. ನಾನು ಅಂದ್ರೆ ಮನೆಗೆ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದ್ಬಿಡ್ತೀನಿ, ಒಂದು ಅರ್ಧ ಗಂಟೆ ವೆಯ್ಟ್ ಮಾಡ್ರಿ ಅಂದೆ. ಅಣ್ಣ ಇದೇ ಚೆನ್ನಾಗಿದೆ, ಸಖತ್ತಾಗಿದೆ, ಬನ್ರಿ ಅಂದೆ. ನಾನಂದೆ ಹಿಂಗೆ ಹೋದ್ರೆ ಬೆಲೆ ಕೊಡ್ತಾನ ಅವನು, ಹಿಂಗೆ ಹೋದ್ರೆ ಹಂಗೆ ಬೆಲೆ ಕೊಡ್ತಾನ. ಹಲ್ಲೆಲೂಯಾ ಹಲ್ಲೆಲೂಯಾ. ಆಮೇಲೆ ಕೆಲವು ಕೇಳ್ತಾರೆ, ಹಿಂಗೆ ಕಟ್ ಮಾಡಿದ್ರೆ ತಪ್ಪ, ಹಿಂಗೆ ಕಟ್ ಮಾಡಿದ್ರೆ ತಪ್ಪ, ಉದ್ದಕ್ಕೆ ಬಿಟ್ರೆ ತಪ್ಪ, ಓಪನ್ ಬಿಟ್ರೆ ತಪ್ಪ. ತಪ್ಪು ಸರಿ ಅಂತ ಹೇಳಕ್ಕೆ ಬರಲ್ಲ. ನಿನ್ನನ್ನು ನೋಡುವವರು ನಿನ್ನ ಸ್ಥಾನಕ್ಕೆ ನೀನು ಯೋಗ್ಯವಾಗಿದೆಯಾ? ನಿನ್ನ ಮಕ್ಕಳನ್ನ ನೋಡುವಾಗ ನಮ್ಮಮ್ಮ ನೋಡಿ ಅನ್ಬೇಕು, ಆ ಯೋಗ್ಯತೆ ಇರಬೇಕು. ರಾಜ್ಯ ಅಂದ್ರೆ ರಾಜ್ಯನಿಗೆ ತಕ್ಕಂತ ಇರಬೇಕು, ತಾಯಿ ಅಂದ್ರೆ ತಾಯಿಗೆ ತಕ್ಕಂತ ಇರಬೇಕು. ಹಲ್ಲೆಲೂಯಾ. ಆಮೇಲೆ ಮಕ್ಕಳ ಕಣ್ಣಿಗೆ ತಾಯಿ ದೇವರ ಥರ ಕಾಣಿಸ್ಬೇಕು. ಮಕ್ಕಳ ಕಣ್ಣಿಗೆ ತಾಯಿ ಹೆಂಗ್ ಕಾಣಿಸ್ಬೇಕು? ಆ ಸ್ಥಾನ ಅಂತ ಸ್ಥಾನ. ಎಷ್ಟು ಜನ ಆಮೇಲೆ ಹೇಳ್ತಾ ಇದ್ದೀರಾ?
ಹಲ್ಲೆಲೂಯ. ಆಮೇಲೆ ದೇವರ ಪ್ರೀತಿ, ದೇವರ ಹತ್ರ ಇರುವಂತ ಸ್ವಭಾವನ ತಾಯಿ ಹತ್ರ ಕಾಣಬೇಕು ಮಕ್ಕಳು. ಯೋಗ್ಯತೆ ಇಲ್ಲದ ದಾರಿಯಲ್ಲಿ ನೀನು ನಡಿಬೇಡ. ಆಮೇಲೆ ದ್ರಾಕ್ಷಾರಸವನ್ನು ಕುಡಿಯುವುದು ರಾಜರಿಗೆ ಯೋಗ್ಯವಲ್ಲ. ದ್ರಾಕ್ಷಾರಸವನ್ನು ಕುಡಿಯುವುದು ರಾಜರಿಗೆ ಯೋಗ್ಯವಲ್ಲ. ದ್ರಾಕ್ಷಾರಸ ಕುಡಿದವನು ಏನ್ ಮಾಡ್ತಾನೆ? ರಾಜ ಅಂತಾರೆ. ಏನ ರಾಜ, ನಮ್ಮ ಮನೆ ಬೆಂಕಿ ಹಾಕಿ ಬೆಂಕಿಯಲ್ಲಿ ಹತ್ಕೊಂಡು ಉರಿತದ ಆಗ್ಬಿಡ್ಲ ಯಾರೋ ಬೆಂಕಿ ಅಂತ. ಕರೆಕ್ಟ್ ಅಲ್ವಾ ಹೇಳಿ? ರಾಜರಿಗೆ ಯೋಗ್ಯವಾದದ್ದು ಒಂದು ಪಾಸ್ಟರ್ ಬೋಧಿಸಿರುವಂಥ ಬೋಧನೆ ಅಲ್ಲ, ತಾಯಿ ಬೋಧಿಸಿರುವಂಥ ಬೋಧನೆ. ಕಂದ, ರಾಜ್ಯರಿಗೆ ಯೋಗ್ಯವಿಲ್ಲದಕ್ಕೆ ಮಾರ್ಗದಲ್ಲಿ ನಡೆಯಬೇಡಪ್ಪ. ಸಿರಿಯರಿಗೆ ನಿನ್ನ ಬಲವನ್ನು ಕೊಡಬೇಡಪ್ಪ. 60 ವಯಸ್ಸು ದಾಟಿದ ಮೇಲೆ ಕೂತಿದ ಜಾಗದ ಎದ್ದೇಳಕ್ಕೆ ಸ್ವಲ್ಪ ಬಲ ಬೇಕಪ್ಪ. ಅಯ್ಯಯ್ಯಯ್ಯಯ್ಯಯ್ಯಯ್ಯ ಅಮ್ಮಮ್ಮಮ್ಮಮ್ಮಮ್ಮ ಅನ್ನಬಾರದಯ್ಯ. ಹಲ್ಲೆಲೂಯ. ಆಮೇಲೆ ಸ್ವಲ್ಪ ಬಲ ಬೇಕಪ್ಪ. ಕುಡಿಯೋದು ರಾಜ್ಯರಿಗೆ ಯೋಗ್ಯತೆ ಇಲ್ಲಪ್ಪ, ದ್ರಾಕ್ಷಾರಸ ಕುಡಿಬೇಡಪ್ಪ. ಹಲ್ಲೆಲೂಯ. ಆಮೇಲೆ ಲೆಮುವೇಲನೆ ಅದು ರಾಜ್ಯರಿಗೆ ಯೋಗ್ಯವಲ್ಲ. ಅದು ರಾಜ್ಯರಿಗೆ ಯೋಗ್ಯವಲ್ಲ. ಆಮೇಲೆ 10ನೇ ವಚನ ಓದ್ಬಿಡೋಣ. ಗುಣವತಿಯಾದ ಸತಿ ಎಲ್ಲಿ ಸಿಕ್ಕಾಳು? ಗುಣವತಿಯಾದ ಯಾರು? ಸತಿಯು. ಸದಿ ಇಲ್ಲ, ಸತಿ. ಹಲ್ಲೆಲೂಯ. ಗುಣವತಿಯಾದ ಸತಿ ಎಲ್ಲಿ ಸಿಕ್ಕಾಳು? ಹಲ್ಲೆಲೂಯ. ಅಮ್ಮ ಮಗನಿಗೆ ಹೇಳೋ ಬೋಧನೆ ನೋಡು. ಮಗನೇ, ಹೆಣ್ಣು ನೋಡ್ಬೇಕಂದ್ರೆ ನೋಡಪ್ಪ, ಅವಳು ಗುಣವತಿ ಆಗಿರಬೇಕು. ಗುಣವತಿ ಏನಪ್ಪ ಅಲ್ಬೋದ? ಗುಣವತಿಯಾದ ಸತಿಯಾಗಿರ್ಬೇಕು, ಸದಿಯಾಗಿರಬಾರ್ದು. ಏನೇಳಿ? ಏನಾಗಿರ್ಬೇಕು? ಸತಿಯಾಗಿರ್ಬೇಕಪ್ಪ, ಗುಣವತಿಯಾಗಿರ್ಬೇಕು. ಇವತ್ತು ಕೆಲವೊಂದು ಹೆಣ್ಮಕ್ಳು, ಕೆಲವರು ತಂದೆ ತಾಯಿ ಮಗನಿಗೆ ಏನು ಹುಡುಕ್ತಾರೆ? ಏನು ಕೊಡ್ತೀರಾ? ಏನು ಓದವರೆ? ಎಷ್ಟು ಹಾಕ್ತೀರಾ? ಇನ್ನು ಕೆಲವರಿಗೆ ಎಲ್ಲೂ ಹುಡುಕಿ ಎಲ್ಲೂ ಸಿಕ್ಕಿರಲ್ಲ. ಹುಡುಕಿ ಎಲ್ಲೂ ಸಿಕ್ಕಿರಲ್ಲ. ಲಾಸ್ಟಿಗೆ ಹೆಂಗಿದ್ರು ಪರವಾಗಿಲ್ಲ ಕೊಡಿ, ಹೆಂಗಿದ್ರು ಪರವಾಗಿಲ್ಲ ಕೊಟ್ಬಿಡ್ರಿ ಅಂತಾರೆ. ಅದಕ್ಕೆ ನಿನ್ನ ಮಗ ಹಂಗೆ ಇದ್ದಿದ್ರೆ ಎಷ್ಟೋ ಚೆನ್ನಾಗಿರ್ತಿದ್ದು. ನಿನ್ನ ಮಗ ಅಲೋ ದೇವರ ಸನ್ನಿಧಿಯಲ್ಲಿ ಮೊಣಕಾಲು ಊರುವಂಥ ತಂದೆ ತಾಯಿಯಾಗಿದ್ರೆ ಈ ಮಾತು ಹೇಳುವಂಥ ಧೈರ್ಯ ಇರಬೇಕು. ಇಲ್ಲದ್ರೆ ನೀವು ಬೈಬಲ್ ಮುಟ್ಟುವುದ್ರಲ್ಲಿ ಯೂಸ್ ಇಲ್ಲ. ಹೆಂಗೆ ಹೇಳ್ಬೇಕು ಗೊತ್ತಾ? ಗುಣವತಿ ಆಗಿದ್ದರೆ ನನ್ನ ಮಗನಿಗೆ ಮಾಡ್ಕೊಳ್ತೀನಿ, ಗುಣವತಿ ಆಗಿದ್ರೆ ನನ್ನ ಮಗನಿಗೆ ಮಾಡ್ಕೊಳ್ತೀನಿ. ಈಸಾಕ 40 ವಯಸ್ಸಿನಲ್ಲಿ ಮದುವೆ ಆದ, ಯಾಕೋಬ 40 ವಯಸ್ಸಲ್ಲಿ ಮದುವೆ ಆದ, ಮೋಸೆ 40 ವಯಸ್ಸಿನಲ್ಲಿ ಮದುವೆ ಆದ. ಅದಕ್ಕಾಗಿ 40 ವಯಸ್ಸುವರೆಗೆ ಮದುವೆ ಮಾಡಬೇಡ ಅಂತ ನಾನು ಹೇಳ್ತಾ ಇಲ್ಲ. ದುಡುಕಿ ಹೋಗಿ ಸತಿ ತರೋದಕ್ಕೆ ಬದಲಾಗಿ ನಿನ್ನ ಮನೆಗೆ ಸದಿ ತರಬೇಡ. ಹಲ್ಲೆಲೂಯಾ. ದುಡುಕಿ ಮನೆಗೆ ಏನು ತರಬೇಡ? ಸತಿಗೆ ಬದಲಾಗಿ ಸದಿ ಮಾಡೋರ್ನ ಏನು ಮಾಡಬೇಡ, ತರಬೇಡ. ಹಲ್ಲೆಲೂಯಾ. ಅವಳು ಹೇಳ್ತಾ ಇದ್ದಾಳೆ ನೋಡಿ, ಅಪ್ಪ ರಾಜ ಲಂಬುವಳ, ನಿನಗೆ ಹೆಂಡತಿ ಹೆಂಗಿರ್ಬೇಕಂತ ಗೊತ್ತಾ? ಗುಣವತಿಯಾಗಿರ್ಬೇಕು. ಅವಳು ಓದಿ ನೋಡಿ, ಕತ್ತಲೆಯಲ್ಲಿ ಎದ್ದೇಳುವವಳಾಗಿರ್ಬೇಕು. ಏನಲ್ಲಿ? ಕತ್ತಲೆಯಲ್ಲಿ ಎದ್ದೇಳುವವಳಾಗಿರ್ಬೇಕು. ಕೈಯಿನ ರಾಟೆಯಲ್ಲಿ ಹಿಡಿಬೇಕು. ಕೈ ಹೆಂಗಿರ್ಬೇಕು? ರಾಟೆಯಲ್ಲಿ ಹಿಡಿಯುವಂಥವಳಾಗಿರ್ಬೇಕು. ಇವತ್ತು ತಂದೆ ತಾಯಿ ಹುಡುಕುವಾಗ, ನಿಮ್ಮ ಮಗನಿಗೆ ಹೆಣ್ಣು ತರುವಾಗ ಅದು ರಾಟೆಯಲ್ಲಿ ಕೈ ಇಡ್ತಾ ಇದ್ದಾಳ. ಏನದು? ವಾಟ್ಸಪ್ ಬಂದ್ ಮಾಡಿದ್ರೆ ಫೇಸ್ಬುಕ್ ಬಂದ್ ಮಾಡಿದ್ರೆ ಇನ್ಸ್ಟಾಗ್ರಾಮ್ ಬಂದ್ ಮಾಡಿದ್ರೆ ಬೇಡ, ಕಟ್. ಹಲ್ಲೆಲೂಯಾ.
ಆಮೇ ಆಮೇ ಹಲ್ಲೆಲೂಯಾ. ಹಲೋ, ನಿಮ್ಮ ಮಗನಿಗೆ ಹೆಣ್ಣು ಹುಡುಕುವಂಥ ತಂದೆ ತಾಯಿಗೆ ನಾನು ಹೇಳ್ತೀನಿ ಕೇಳು, ತಾಯಿಗೆ ಹೇಳ್ತೀನಿ ಕೇಳು, ಎಲ್ಲಾದ್ರೂ ನಮ್ಮ ಮಗನಿಗೆ ಸಿಕ್ಕಲಿ ಅನ್ಬೇಡ. ನೀನು ಮೊಣಕಾಲು ಊರಂತ ತಾಯಿ ತಾನೆ, ಪ್ರಾರ್ಥನೆ ಮಾಡುವ ತಾಯಿ ತಾನೆ, ದೇವ್ರು ನಂಬುವಂಥ ತಾಯಿ ತಾನೆ. ಹೆಂಗೆ ಕೂತಿದ್ರು ನೋಡು, ಕೇಳುವಾಕಿ ಕೇಳು, ತಾಯಿ ತಾನೆ. ಏನು ಮಾಡು, ದೇವರೇ ಗುಣವತಿಯಾಗಿರಲಿ. ಆ ಗುಣವತಿಯ ಮೊದಲನೇ ಲಕ್ಷಣ ಏನು ಗೊತ್ತಾ? ಗುಣವತಿಯ ಮೊದಲನೇ ಲಕ್ಷಣ ಏನು ಗೊತ್ತಾ? ಅವಳಲ್ಲಿ ಸೋಮಾರಿತನ ಇರಲ್ಲ. ಅವಳು ಹೆಂಗಿರ್ತಾಳೆ? ಸೋಮಾರಿಯಾಗಿರಲ್ಲ, ಚುರುಕುಗೈಯಾಗಿರ್ತಾಳೆ. ಆಮೇಲೆ ಮದರ್ಸ್ ಆರ್ ದ ಗ್ರೇಟ್, ಮದರ್ಸ್ ಚಾಯ್ಸ್ ಆರ್ ದ ಬೆಸ್ಟ್ ಚಾಯ್ಸ್. ನನಗೆ ಇವತ್ತು ಜ್ಞಾಪಕ ಇದೆ, ಇನ್ನೂ ಜ್ಞಾಪಕ ಇದೆ. ನಮ್ಮ ಮಿಸ್ಸಸ್ನ ಆ ಹೆಣ್ಣು ನಾನು ನೋಡಲಿಲ್ಲ. ಫಸ್ಟು ನಮ್ಮ ಅಪ್ಪ ಅಮ್ಮನೇ ಹೋಗಿ ನೋಡಿದ್ದು. ನಮ್ಮಪ್ಪ ಫೋನ್ ಮಾಡಿದ್ರು ನನಗೆ, ಹಲ್ಲೆಲೂಯಾ. ಅವಾಗ ನನಗೆ ಅದು ಅರ್ಥ ಆಗಲಿಲ್ಲ. ಈಗ ಎಂಥ ತಂದೆ ಯೇಸಪ್ಪ ನನಗೆ ಕೊಟ್ಟಿದ್ದಾರಂತ ನಾನು ಖುಷಿಪಟ್ಟೆ. ನಮ್ಮಪ್ಪ ಫೋನ್ ಮಾಡಿದ್ರು, ನಾನು ಇಲ್ಲಿ ಸೇವಕನಾಗಿದ್ದೀನಿ. ಫೋನ್ ಮಾಡಿಬಿಟ್ಟು ನಾನು ಫೋನ್ ಎತ್ತಿದೆ. ಏನು ಮಾಡ್ತಾ ಇದೀಯಾ? ಅಪ್ಪ ಎಲ್ಲೋ ಸೇವೆಗೆ ಹೋಗ್ತಾ ಇದ್ದೀನಿ. ಸರಿ ಸರಿ, ನಿನಗೆ ನೋಡಿ ಆಯಿತು, ಮುಂದಿನ ವಾರ ನಿಶ್ಚಿತಾರ್ಥ ಬಂದ್ಬಿಡು. ಹೆಂಗಿರ್ತದೆ? ನಮ್ಮ ಅಪ್ಪ ಫೋನ್ ಮಾಡಿ, ನಿನಗೆ ನೋಡಿ ಆಯಿತು, ಮುಂದಿನ ವಾರ ನಿಶ್ಚಿತಾರ್ಥ ಬಂದ್ಬಿಡು. ಸರಿಯಪ್ಪ, ಸೇವೆಗೆ ಇವೆ ಅಂತ ನಿಲ್ಸಂಗಿಲ್ಲ, ಬಂದ್ಬಿಡು. ಆಯ್ತಪ್ಪ, ಅಮ್ಮನ ಕೈಗೆ ಫೋನ್ ಕೊಡಿ ಅಂದ. ನಮ್ಮಮ್ಮ ಫೋನ್ ಎತ್ಕೊಂಡ್ರು. ಹೇಳೋ ಮಗ ಅಂದರು. ನೋಡಿರೋದು ಯಾರಿಗೆ? ನನಗ ನಿಮ್ಮ ಗಂಡನ್ಗ? ಏನು ಹೆಂಗಂತೀಯ ಅಂದರು. ಮತ್ತೆ ನಾನು ಫೋಟೋ ನೋಡಿಲ್ಲ, ಹುಡುಗಿ ವೈಟಾ ಬ್ಲ್ಯಾಕಾ ನೋಡಿಲ್ಲ, ಉದ್ದನ ಕುಳ್ಳನ ನೋಡಿಲ್ಲ. ಇದೇನು ಫೋನ್ ಮಾಡಿಬಿಟ್ಟು ನೋಡಿದ್ದೀನಿ, ಮುಂದಿನ ವಾರ ನಿಶ್ಚಿತಾರ್ಥ ಅಂತಂದರೆ. ನಮ್ಮ ಅಮ್ಮ ಹೇಳಿದ ಮಾತು ಇವತ್ತು ನನಗೆ ಜ್ಞಾಪಕ ಇದೆ. ಏನಂದ್ರೆ ಗೊತ್ತಾ? ದೇವಾ, ಅಮ್ಮ ಮೇಲೆ ನಂಬಿಕೆ ಇಲ್ವಾ? ಮೊಣಕಾಲು ಊರಿ ಪ್ರಾರ್ಥನೆ ಮಾಡಿ ದೇವರ ಹತ್ರ ಹತ್ತು ಸರಿಯಾದ ಹೆಣ್ಣನ್ನು ಹುಡುಕಿದ್ದೀನಿ, ಬೇಕಾದ್ರೆ ನೀನು ಬೇಕಾದ್ರೆ ಪ್ರೇಯರ್ ಮಾಡಿ ನೋಡು, ಇದೇ ಹುಡುಗಿನ ದೇವ್ರು ನಿನಗೆ ತೋರಿಸ್ತಾರ ನೋಡು ಅಂತ ಹೇಳಿದರು. ಹಲ್ಲೆಲೂಯಾ. ಮೈ ವೈಫ್ ಇಸ್ ಮೈ ಮದರ್ಸ್ ಚಾಯ್ಸ್. ಹಲ್ಲೆಲೂಯಾ. ನನಗೆ ಹೆಣ್ಣು ನೋಡಿದ ಯಾರು? ನಮ್ಮಮ್ಮ. ಮೈ ವೈಫ್ ಇಸ್ ಮೈ ಮದರ್ಸ್ ಚಾಯ್ಸ್. ಬ್ಲ್ಯಾಕ್ ಮದರ್ ಫೌಂಡ್ ಅ ವೈಟ್ ವೈಫ್ ಫಾರ್ ಮೀ. Hallelujah. My black mother found a white wife for me. Amen. Mother's choice are the best choice, because mothers are the best in this world. Be a best mother. Be a example mother. Be a blessed mother. ಆಶೀರ್ವಾದವಾದ ತಾಯಿಯಾಗಿರ್ರಿ. ಒಳ್ಳೆ ಮಾದರಿಯಾದಂಥ ತಾಯಿಯಾಗಿರ್ರಿ. ತನ್ನನ್ನು ಎಲ್ಲ ರೀತಿಯಲ್ಲಿ ತನ್ನ ಮಕ್ಕಳಿಗೋಸ್ಕರವಾಗಿ ಕಂಟ್ರೋಲ್ ಮಾಡಿಕೊಳ್ಳುವಂಥ ಒಳ್ಳೆ ತಾಯಿಯಾಗಿರ್ರಿ. ಮೆರೆಯುವಂಥ ತಾಯಿಯಾಗಿ ಅಲ್ಲ, ತನ್ನನ್ನು ಅಡಗಿಸಿಕೊಳ್ಳುವಂಥ ತಾಯಿಯಾಗಿರ್ರಿ. ದೇವರ ಆಶೀರ್ವಾದವನ್ನು ನಿನ್ನ ಮಕ್ಕಳಿಗೋಸ್ಕರವಾಗಿ ಪರಲೋಕದಿಂದ ತೆರೆದು ಕೊಡುವಂಥ ತಾಯಿಗಳಾಗಿರ್ರಿ. ಹಾಗಿದ್ದರೆ ನಿಜವಾಗ್ಲೂ ಹೇಳ್ತೇನೆ, ದೇವರ ರಾಜ್ಯದಲ್ಲಿ ನೀವು ಶ್ರೇಷ್ಠರಾಗಿರ್ತೀರಾ. ದೇವರ ರಾಜ್ಯದಲ್ಲಿ ಉನ್ನತವಾದವರಾಗಿರ್ತೀರ. ಆಮೇಲೆ ಹಲ್ಲೆಲೂಯಾ. ನನ್ನ ಲೈಫ್ನಲ್ಲಿ ನಾನು ಎಂದಿಗೂ ಸರಿ ಸಾಟಿ ಇಲ್ಲದಿರುವಂಥ ನಾನು ನೋಡಿದಂಥ ಹೆಂಗಸರುಗಳು ಅಂತಂದರೆ, ನನ್ನನ್ನು ಹೆತ್ತಿದ ನನ್ನ ತಾಯಿ, ನನ್ನ ಆತ್ಮಿಕವಾದಂಥ ಶೇಷರತ್ನಮ್ಮ ತಾಯಿ. ಆಮೇಲೆ ನನಗೆ ನಾನು ಕಂಡಂಗೆ ದ ಬೆಸ್ಟ್ ವುಮನ್ ಫಾರ್ ಮೀ ಇನ್ ದಿಸ್ ವರ್ಲ್ಡ್, ಮೈ ಮದರ್ ಆ್ಯಂಡ್ ಮೈ ವೈಫ್. ಎವ್ರಿಥಿಂಗ್ ಇನ್ ಗಾಡ್ಸ್ ಪ್ರೊವಿಷನ್. ಸುಮ್ಮನೆ ಕಾಲರಲ್ಲಿ ಬಿದ್ದು ಆರಿಸಿಕೊಂಡಿರುವಂಥ ಹೆಂಡತಿ ಅಲ್ಲ.
God's choice, my mother's choice, after longest prayer. Hallelujah. Hallelujah. Amen. ನೀವು ಅಂಥ ಒಂದು ತಾಯಿಯಾಗಿರೋಕ್ಕೆ ಸಭೆಗೆ ಬಂದಿದ್ದೀವಿ. ಹಲ್ಲೆಲೂಯಾ ಹೇಳಕ್ಕೆ ಮಾತ್ರ ಅಲ್ಲ, ಸ್ತೋತ್ರ ಮಾಡಕ್ಕೆ ಮಾತ್ರ ಅಲ್ಲ, ಅನ್ಯ ಭಾಷೆ ಮಾತಾಡಕ್ಕೆ ಮಾತ್ರ ಅಲ್ಲ, ಪಾಪ ಅಂತ ಕೈ ತಟ್ಟಕ್ಕೆ ಮಾತ್ರ ಅಲ್ಲ. ಬಿ ಎನ್ ಗುಡ್ ಮದರ್, ಬಿ ಎ ಗ್ರೇಟ್ ಎಕ್ಸಾಂಪಲ್. ವಿ ಹ್ಯಾವ್ ಕಮ್ ಟು ದ ಚರ್ಚ್ ಟು ಮೋಲ್ಡ್ ಅವರ್ ಲೈಫ್. ಸುಮ್ಮನೆ ಚರ್ಚಿಗೆ ಬಂದು ನಾವು ವಿಶ್ವಾಸಿ ಅಂದ್ಬಿಟ್ಟು ಚರ್ಚಿಗೆ ಬಂದ್ಬಿಟ್ಟು ನೀರಲ್ಲಿ ಮುಳುಗಿ ದೀಕ್ಷನ ಹೊಂದ್ಬಿಟ್ಟು ಕತ್ತನ್ ಪಂದಿ ತಗೊಂಡು ತಿಂದ್ಬಿಟ್ಟು ಕಾಣಿಗೆ ಹಾಕ್ಬಿಟ್ಟು ಮನೆಗೆ ಹೋಗೋದಕ್ಕೆ, ಅದಕ್ಕೆ ನೀನು ಇಲ್ಲಿ ಯಾಕೆ ಬರ್ತೀಯ, ಎಲ್ಲಾದರೂ ಹೋಗು. ಆದರೆ ಇಲ್ಲಿ ನಾವು ಬರ್ತಾ ಇರೋದಕ್ಕೆ ಕಾರಣ ದೇವರ ವಾಕ್ಯವನ್ನು ನಮ್ಮ ಮುಂದೆ ಇಟ್ಟು ಇದರ ಹಾಗೆ ನಮ್ಮನ್ನು ರೂಪಿಸಿಕೊಂಡು ಚರಿತ್ರೆಯ ತಾಯಿಗಳಾಗುವುದಕ್ಕೋಸ್ಕರ. ಹಲ್ಲೆಲೂಯಾ. ಚರಿತ್ರೆಯ ತಾಯಿ. ನಾನು ಒಂದು ವಿಷಯ ಹೇಳ್ತೀನಿ ಕೇಳಿ. ಇಲ್ಲಿರೋದು ಯವನಸ್ಥ ಹುಡುಗರುಗಳಿಗೆ ನಾನು ಹೇಳ್ತೀನಿ ಕೇಳಿ. ಈ ಗುಂಪಿನಲ್ಲಿ ಸ್ಯಾಮ್ ಮಾತ್ರ ಹೇಳ್ತೀನಿ, ನೀವು ನಮ್ದೆಲ್ಲ ಮುಗಿದಾಯ್ತು, ಚಾಪ್ಟರ್ ಕ್ಲೋಸ್. ಹಲ್ಲೆಲೂಯಾ. ಇನ್ನು ಮದುವೆ ಆಗದಿರುವಂಥ ಯವನಸ್ಥ ಹುಡುಗರುಗಳಿಗೆ ನಾನು ಒಂದು ಮಾತನ್ನು ಹೇಳ್ತೀನಿ ಕೇಳು. ಅಲೋ ಅಪ್ಪ ಸ್ವಾಮಿ, ನಿನ್ನ ಕಣ್ಣು ತುಂಬುವಂಥ ಸುಂದರಿ ನಿನ್ಗೋಸ್ಕರ ತರುವುದು ಮುಖ್ಯ ಅಲ್ಲ, ನಾಳೆ ಹುಟ್ಟುವಂತೆ ನಿನ್ನ ಮಕ್ಕಳಿಗೆ ಒಂದು ತಾಯಿ ಆಗಿರುವಂತೆ, ಒಳ್ಳೆ ತಾಯಿ ಆಗಿರುವಂತೆ ಸೆಲೆಕ್ಟ್ ಮಾಡ್ರಿ ಸ್ವಾಮಿ, ಸೆಲೆಕ್ಟ್ ಮಾಡ್ರಿ. ಇವಾಗ ಆಯ್ ಆಯ್ ಅನ್ನೋರನ್ನ ಸೆಲೆಕ್ಟ್ ಮಾಡ್ಕೊಂಬಂದ್ರೆ ನಾಳೆ 2 ಮಕ್ಕಳಾದ್ಮೇಲೆ ಬಾಯ್ ಬಾಯ್ ಅಂಥವ್ರನ್ನ ತರಬೇಡಪ್ಪ, ಅಂಥವ್ರನ್ನ ತರಬೇಡಪ್ಪ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಾನೊಂದು ವಿಷಯ ಹೇಳಲ್ಲ. Sometime the possessiveness is a blessing. Possessiveness ಅದು ಅನೇಕರಿಗೆ ಗೊತ್ತಿಲ್ಲ. ತಾಯಿಗೂ ಅಂದರೆ ಅತ್ತೆಗೂ ಸೊಸೆಗೆ ಜಗಳ ಬರುವುದು ಇಲ್ಲೇನೆ. ಪೊಸೆಸಿವ್. ನನ್ನ ಗಂಡ ನನಗೆ, ನನ್ನ ಗಂಡ ನನಗೆ, ನನ್ನ ಗಂಡಂದು ನನಗೆ, ನನ್ನ ಗಂಡ ಆ ತಾಯಿಗೆ, ಏಯ್ ನಾನು ಇಲ್ದೆ ಎಲ್ಲಿ ಬಂದ ನಿನ್ನ ಗಂಡ? ಇದರಿಂದ ಅತ್ತೆ ಸೊಸೆಗೆ ಜಗಳ. ನನ್ನ ಗಂಡನದು, ಅವನ ಬಟ್ಟೆನ ನಾನೇ ಏನು ಮಾಡ್ತೀನಿ ಬಿಡ್ರಿ, ನಾನೇ ವಾಶ್ ಮಾಡ್ತೀನಿ. ನನಗೆ ಫಸ್ಟ್ ಮಗ, ಆಮೇಲೆ ನಿನಗೆ ಗಂಡ. ಈ ಪೊಸೆಸಿವ್ನೆಸ್ ಅನೇಕ ಕುಟುಂಬದಲ್ಲಿ ಇದೆಯಲ್ಲ, ಇದೆಯಾ? ಅದರಿಂದ ಅತ್ತೆಗೆ ಸೊಸೆಗೆ ಜಗಳ ಬಂದಿದೆಯಲ್ಲ. ಒಂದು ವಿಷಯ ಗೊತ್ತಾ? ಈ ಪೊಸೆಸಿವ್ನೆಸ್ ಇದ್ದರೆ ನಿನ್ನ ಸೊಸೆ ಉತ್ತಮಿ ಅಂತ ಅರ್ಥ. ಗೊತ್ತಾ ನಿನಗದು? ನಿನ್ಗೆ ಗೊತ್ತಾ ಅದು? ನಿನ್ನ ಸೊಸೆ ಉತ್ತಮಿ ಅಂತ ಅರ್ಥ. ನಿನ್ನ ಸೊಸೆ ಉತ್ತಮಿಯಾಗಿರುವುದರಿಂದಲೇ ಅವಳಿಗೆ ಈ ಪೊಸೆಸಿವ್ನೆಸ್. ಇಳ್ದಿದ್ರೆ ಏನಂತಲ್ಲ ಗೊತ್ತಾ? ನಿನ್ನ ಮಗನದು ನೀನೇ ಹೋಗಿ ನಿನ್ನ ಮಗನ ನೀನೇ ಕಟ್ಕೋ, ನನಗೇನಾಯ್ತು, ನಿಮ್ಮ ಅಮ್ಮನ ಹತ್ರ ಹೋಗಿ ಊಟ ಮಾಡ್ಕೊ ಹೋಗ, ನಿಮ್ಮ ಅಮ್ಮನ ಹತ್ರ ಹೋಗಿ ವಾಶ್ ಮಾಡಿಸ್ಕೊ ಹೋಗು. ಕೆಲವೊಂದು ತಾಯಿಗಳಿಗಿದು ಅರ್ಥ ಆಗ್ತಾ ಇಲ್ಲ. ನನ್ನ ಮಗನ್ನ ನನ್ನಿಂದ ಕಿತ್ಕೊಳ್ತಾಳೆ. ನಿಮ್ಮ ಮಗ ಅರಸನನ್ನು ಕಿತ್ಕೊಂಡು ಹೋಗಕ್ಕೆ. ಇಲ್ಲಮ್ಮ, ಒಳ್ಳೆ ಸೊಸೆಯನ್ನು ಹಿಡಿದಿದ್ದೀಯ ಅಂತ ಅರ್ಥ. ಒಳ್ಳೆ ಸೊಸೆಯನ್ನು ಹಿಡಿದಿದ್ದೀಯ ಅಂತ ಅರ್ಥ. ನೀನು ಸತ್ತ ಮೇಲೇನು ತಾಯಿ ಥರ ನಿನ್ನ ಮಗುನ ಕಾಪಾಡುವಂಥ ಒಂದು ತಾಯಿನ ಮನೆಗೆ ಕರ್ಕೊಂಬಂದಿದೆ ಅಂತ ಅರ್ಥ. ತಿಳ್ಕೊ ಅದನ್ನು. ಇದು ಗೊತ್ತಿಲ್ಲದೆ ಜುಟ್ಟಿಡಿತಿದ್ದೀರ. ಅಯ್ಯೋ, ಹಲ್ಲೆಲೂಯಾ. ನಿನ್ನ ಕೈಯಿಂದ ನಿನ್ನ ಮಗನ ಕಿತ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾ ಇದ್ರೆ ಇಟ್ಕೊಳ್ಳಿ. ಅಂದರೆ ಕೆಟ್ಟ ರೀತಿಯಲ್ಲ, ನೀನು ನೋಡ್ಕೊಳ್ಳೋದಕ್ಕೆ ಅಲ್ಲ. ಪೊಸೆಸಿವ್ನೆಸ್ ಅಂತಾರೆ ಅದನ್ನು ಇಂಗ್ಲೀಷ್ನಲ್ಲಿ. ನನ್ನ ಗಂಡನಿಗೆ ನಾನು ಮಾಡಬೇಕು ಅಂತಂದರೆ ಉತ್ತಮಿಯನ್ನು ನಿನ್ನ ಮಗನಿಗೆ ತಂದಿದ್ದೀಯ ಅಂತ ಅರ್ಥ. ಇದು ಅರ್ಥ ಆಗ್ತಿಲ್ಲ ಅನೇಕ ಅತ್ತಂದಿಯರಿಗೆ. ಕೆಲವೊಂದು ಹೆಂಡತಿಯರಿದ್ದಾರೆ, ನನಗೆ ಬಿಸಿನೀರು ಬೇಕು, ನಿಮ್ಮ ಅಮ್ಮನ ಕೈಯಲ್ಲಿ ಮಾಡಿಸ್ಕೊಳ್ಳಿ. ಒಂದು ಕಾಫಿ ನಿಮ್ಮ ಅಮ್ಮನ ಕೈಯಲ್ಲಿ ಮಾಡಿಸ್ಕೊಳ್ಳಿ. ಬಟ್ಟೆ ನಿಮ್ಮ ಅಮ್ಮನ ಕೈಯಲ್ಲಿ ಮಾಡಿಸ್ಕೊಳ್ಳಿ ಅಂದರೆ ಅವಳು ಓಡೋಕ್ಕೆ ರೆಡಿ ಇದ್ದಾಳೆ ಅಂತ ಅರ್ಥ. ಇರುವುದನ್ನು ನಾನು ಸ್ಪಷ್ಟವಾಗಿ ಹೇಳ್ತಿದ್ದೀನಿ, ತಿಳ್ಕೊಳ್ಳಿ. ಆದ್ದರಿಂದ ನೀನು ತರುವಂಥ ನಿನ್ನ ಹೆಂಡತಿ, ನೀನು ತರುವಂಥ ನಿನ್ನ ಸೊಸೆ ನಿನ್ನ ನಂತರ ನಿನ್ನ ಮಗನಿಗೆ ತಾಯಿಯಾಗಿರಬೇಕು. ಎಷ್ಟು ಜನ ಆಮೇಲೆ ಹೇಳ್ತಾ ಇದ್ದೀರಾ?
ಆಮೇ. ಅದಕ್ಕೆ ಸ್ವಾಮಿ ಹೇಳ್ತಾ ಇದ್ದಾನೆ, ತಾಯಿ ತನ್ನ ಮಗನನ್ನು ಸಂತೈಸೋ ಪ್ರಕಾರ ನಾನು ನಿಮ್ಮನ್ನು ಸಂತೈಸ್ತೇನೆ. ಅದರ ಅರ್ಥ ಏನು ಗೊತ್ತಾ? ನಾವು ಈ ಸಭೆಗೆ ಕೆಲವರು ನಮ್ಮ ಇಲ್ಲಿಂದ ಹೋಗಿದಾರಲ್ಲ, ಕೆಲವರು ಬೇರೆ ಬೇರೆ ಕಡೆ ಸೇವೆಗೆಲ್ಲ ಹೋಗಿದ್ದಾರೆ. ಸಿಮ್ಸನ್ ಪಾಸ್ಟರ್ ಹೇಳ್ತಾರೆ ಬಿಡದಿ ಸಭೆ ನನ್ನ ತಾಯಿ ಸಭೆ ಅಂತಾರೆ. ಬಿಡದಿ ಸಭೆ ನನ್ನ ತಾಯಿ ಸಭೆ ಅಂತಾರೆ. ಎಷ್ಟೋ ಜನ ಕೆಲಸಕ್ಕೋಸ್ಕರ ವ್ಯಾಪಾರಕ್ಕೋಸ್ಕರವಾಗಿ ಹೋಗಿದ್ದಾರೆ, ತಾಯಿ ಸಭೆ ಅಂತಾರೆ. ಇದನ್ನು ತಾಯಿನ ಸ್ವಭಾವ ಈ ಸಭೆಗೆ ಇರಬೇಕಾದ ಅವಶ್ಯಕತೆ. ಆದರೆ ಇನ್ನೊಂದು ಹೇಳ್ತೀನಿ, ನಮ್ಮ ಸಭೆಗೂ ಒಂದು ತಾಯಿ ಇದ್ದಾನೆ. ಆತನ ಹೆಸರು ನಮ್ಮ ಕರ್ತನಾದ ಯೇಸು ಕ್ರಿಸ್ತ. ತಾಯಿ ಸಂತೈಸುವ ಪ್ರಕಾರ